ಹೊಸಪೇಟೆ ಇನ್ಸಿಡೆಂಟ್ ಬಂದ್ಬಿಟ್ಟು ನಿಮಗೆ ಗೊತ್ತಿದ್ದಂಗೆ ಕ್ರಾಂತಿ ಮೀಡಿಯಾದವರು ಎಗೇನೆಸ್ಟ್ ಆದ್ರು, ಪ್ರೊಡ್ಯೂಸರ್ಗಳು ಎಲ್ಲ ಚಿಂತೆ ಸ್ಟಾರ್ಟ್ ಆಗಿದ್ರು. ಬಟ್ ನಮ್ ದೇವ್ರಿಗೆ ಧೈರ್ಯ ಇತ್ತು, ನಮ್ಮ ಹುಡುಗರು ಹಿಡಿತಾರೆ ಕೈ ಅಂತೇಳಿ ಮೈಸೂರು ಆ ಥರ ಎಲ್ಲ ಮುಗಿಸ್ಕೊಂಡ್ವಿ. ಹೊಸಪೇಟೆಗೆ ಹೋಗ್ಬೇಕು ಸರ್. ಭಾನುವಾರ ಹೋದ್ವಿ, ನಾನು ಮೈಸೂರು ನಾಗಣ್ಣ ಅಂತ ಈಗ ಕೇಸಲ್ಲಿದ್ದಾರೆ ಅವರು, ಮತ್ತೆ ನಮ್ಮ ಗೋವಿಂದಣ್ಣ ರಾಜ್ಯಾಧ್ಯಕ್ಷರು ನಾವೆಲ್ಲ ಹೋಗಿ ಹೊಸಪೇಟೆಯಲ್ಲಿ ಭಾನುವಾರ ಹೋಗಿ ಉಳ್ಕೊಂಡ ತಕ್ಷಣ ತಿರುಗಿ ಮಾರನೇ ದಿವಸ ಸರ್ಚ್ ಮಾಡ್ಬೇಕಲ್ಲ, ಯಾವ ಜಂಕ್ಷನಲ್ಲಿ ಮಾಡಿದ್ರೆ ಜನ ಸೇರ್ತಾರೆ, ಏನ್ ಮಾಡ್ಬೇಕು. ಈಗ ದೊಡ್ಡ ಕಾರ್ಯಕ್ರಮ ಆಗಿರೋದ್ರಿಂದ ನಗರಸಭೆಗಳಲ್ಲಿ ಪರ್ಮಿಷನ್ ತಗೋಬೇಕು, ಕಟೌಟ್ಗಳು ಹಾಕಿಸ್ಬೇಕು, ಅದಕ್ಕೆಲ್ಲ ಬೇಕಲ್ಲ ಅಂತೇಳಿ ಭಾನುವಾರ ಹೋಗಿ ಉಳ್ಕೊಂಡ್ವಿ. ಸೋಮವಾರ ನಗರಸಭೆಗೆ ಹೋದ್ವಿ. ಅಲ್ಲಿ ಒಂದಿಬ್ರು 3 ಕೌನ್ಸಿಲರ್ಗಳು ಪರಿಚಯ ಆದರು. ಅವರು ಪುನೀತ್ ರಾಜ್ಕುಮಾರ್ ಫ್ಯಾನ್ಸು. ಈಗ ಫಸ್ಟ್ ಇನ್ನೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಸರ್, ನಾವು ಎಲ್ರನ್ನೂ ಇಷ್ಟಪಡ್ತೀವಿ ಸರ್. ಪುನೀತ್ ರಾಜ್ಕುಮಾರ್ ಅವ್ರು ತೀರ್ಕೊಂಡಾಗ ನಮ್ಮೂರಿಂದ ಹಿಡಿದು ಶಿವಮೊಗ್ಗದಲ್ಲಿ ಹೈಯೆಸ್ಟ್ ಕಟೌಟ್ಗಳಿಗೆ ಹಾರ ಹಾಕ್ಸಿ ಇದ್ ಮಾಡಿದ್ದು ನಾನೇ. ಚನ್ನಗಿರಿಲಿ ಕ್ರಾಂತಿ ಪಿಕ್ಚರ್ ಪ್ರಮೋಷನ್ ಸ್ಟಾರ್ಟ್ ಆದಾಗ ಫಸ್ಟ್ ಪುನೀತ್ ರಾಜ್ಕುಮಾರ್ದು ಫೋಟೋ ಇಡ್ಸಿ ಹೂ ಹಾಕಿ ಸ್ಟಾರ್ಟ್ ಮಾಡಿದ್ರು ನಾವು. ಯಾಕಂದ್ರೆ ನಮ್ಮ ಯಜಮಾನ ಯಾವಾಗ್ಲೂ ಅವ್ರ ಬಗ್ಗೆ ನಮಗೆ ಕೆಟ್ಟದ್ ಮಾತಾಡಿಲ್ಲ, ಅವರು ಯಾರ ಬಗ್ಗೆನೂ ಕೆಟ್ಟದ್ ಮಾತಾಡಿಲ್ಲ, ಅವ್ರ ಬಗ್ಗೆನೂ ಕೆಟ್ಟದ್ ಮಾತಾಡಿಲ್ಲ. ಹಂಗಾಗಿ ಹೌದಪ್ಪ ಇಡೀ ಸ್ಟೇಟ್ ಅಳಿತೈತೆ, ನಮಗೂ ಹೌದು ಅನ್ನಿಸ್ತು, ಇರ್ಬೇಕಾಗಿದ್ದ ಜೀವ ಅದು ಅಂತೇಳಿ. ಬಟ್ ಅದನ್ನ ಅವ್ರು ಯಾಕೆ ನಮ್ಮ ವಿರುದ್ಧ ತಗೊಂಡ್ರು ಅನ್ನೋದೇ ಗೊತ್ತಾಗ್ತಿಲ್ಲ ಅವ್ರ ಫ್ಯಾನ್ಸ್ಗಳು. ಆ ತರ ಆಯ್ತು. ಆಮೇಲೆ ಹೋದ್ವಿ ಹೊಸಪೇಟೆ ನಗರಸಭೆಗೆ ಹೋಗಿ ಪರ್ಮಿಷನ್ಗೆಲ್ಲ ಕೇಳಿದ್ವಿ. ಏನ್ ಕಾರ್ಯಕ್ರಮ ಅಂದ್ರೆ ಈ ತರ ದರ್ಶನ್ ಅವ್ರು ಬರ್ತಾರೆ, ಆಡಿಯೋ ಲಾಂಚ್ ಇಡ್ತೀವಿ ನಾವು ಅಂತ ಅಂದ್ವಿ. ಅವರು ಕೌನ್ಸಿಲರ್ಗಳು ಏನಂದ್ರು, ಆಯ್ತು ಸರ್ ನಾವು ನಿಮ್ಗೆ ಸಂಜೆ ಸಿಗ್ತೀವಿ ಅಂತ ಅಂದ್ರು. ಸಿಕ್ಕಿದ್ರು ಅವರು, ಸರ್ ಇಲ್ಲಿ ಕಷ್ಟ ಆಗತ್ತೆ ನೀವು ಕಾರ್ಯಕ್ರಮ ಮಾಡೋದು. ಯಾಕಪ್ಪ ಅಂತಂದ್ರು. ಆಲ್ಮೋಸ್ಟ್ ಜಾಸ್ತಿ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ಗಳಿದ್ದಾರೆ ಸರ್. ಇರ್ಲಪ್ಪ, ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಇದ್ರೆ ಹೊಸಪೇಟೆ ಕಾರ್ಯಕ್ರಮ ಮಾಡಬಾರ್ದಾ ಅಂದ್ರೆ. ಅಷ್ಟೊಳಗಾಗ್ಲೇ ನಮ್ಮ ಫ್ಯಾನ್ಸ್ಗಳು, ನಮ್ಮ ಬಾಸ್ ಫ್ಯಾನ್ಸ್ಗಳು ಆಲ್ರೆಡಿ ಬರ್ತಿದ್ರು. ಇವಾಗ ಗೊತ್ತಲ್ಲ, ನಾವು ಅನೌನ್ಸ್ ಮಾಡಿದ್ವಿ ನೆಕ್ಸ್ಟ್ ಹೊಸಪೇಟೆ ಅಂತೇಳಿ. ಆಮೇಲೆ ಅಲ್ಲಿ ಖರ್ಜು ಅವ್ರಿಗೂ ನಮ್ಮ ಬಾಸ್ ಫ್ಯಾನ್ಸ್ಗೂ ಅವ್ರಿಗೂ. ಈಗ ಅದನ್ನ ನಾವು ಮಾಡಕ್ಕಾಗಲ್ಲ, ದೊಡ್ಡವರು ಮಾಡಬಾರ್ದು ಅದನ್ನ ಅಲ್ವಾ. ಮಕ್ಕಳಿದ್ದಾಗ ಜಗಳ ಅದು ಕಾಮನ್ನು, ಅದು ದೊಡ್ಡವ್ರು ಮಾಡಬಾರ್ದು. ಹಂಗಾಗಿ ನಾವೇನ್ ಮಾಡಿದ್ವಿ, ಇಲ್ಲಪ್ಪ ಕಾರ್ಯಕ್ರಮ ಮಾಡ್ಲೇಬೇಕು ಅಂದಾಗ ಅವರು ನಮಗೆ ಕೈ ಜೋಡಿಸಿದ್ರು. ಆಯ್ತು ಪ್ಲೇಸ್ಗಳೆಲ್ಲ ನೋಡ್ರಿ ಅಂತ ಅಂದ್ರು. ಆಮೇಲೆ ಒಂದು ಗೌರ್ಮೆಂಟ್ ಫೀಲ್ಡ್ ಇತ್ತು ದೊಡ್ಡದು, ಅಲ್ಲೊಂದು ಬ್ಯಾಂಕ್ 100 years ಏನೋ ಫಂಕ್ಷನ್ ಇತ್ತು ಅಂತೇಳಿ CM ಬರ್ತಾರೆ ಅಂತ ಇದ್ರು ಬೊಮ್ಮಾಯಿ ಅವರು. ಅದು ಬರುತ್ತೆ, ಆ ಗ್ರೌಂಡ್ ಆಗಲ್ಲ ಅಂದ್ರು. ಆಮೇಲೆ ನಮ್ಮ ಫ್ಯಾನ್ಸ್ಗಳೆಲ್ಲ ಏನಂದ್ರು, ಅಲ್ಲಿ 7 ಕೇರಿ ಅಂತ ಬರುತ್ತೆ, 7 ಕೇರಿ ಕೊಡುತ್ತೆ ಆ ಸರ್ಕಲ್, ಅಲ್ಲಿ ಮಾಡೋಣ ಅಂತ ಅಂದ್ರು. ಅಲ್ಲಿ ಪುನೀತ್ ರಾಜ್ಕುಮಾರೇ ಕಾರ್ಯಕ್ರಮ ಮಾಡಿಲ್ಲ ಅಲ್ಲಿ. ಅಷ್ಟು ಕ್ರೌಡ್ ಆಗತ್ತೆ, ಸಂಜೆ ಮೇಲೆ ಅಷ್ಟು ಬಿಸಿ ಇರುತ್ತೆ, ಮತ್ತೆ ಡೇಂಜರ್ ಏರಿಯಾ ಎಲ್ಲ ಗೊತ್ತಲ್ಲ, ಸರ್ಕಲ್ಗಳಲ್ಲಿ ಬಾರ್ಗಿರಲ್ಲ ಇರೋ ಏರಿಯಾಗಳು ಬೇಡ ಅಂತ ಅಂದ್ರು. ಆಮೇಲೆ ನಾವು ಹುಡುಕಿದ್ವಿ ಎಲ್ಲೂ ಸಿಗ್ಲಿಲ್ಲ ಪ್ಲೇಸ್ ನಮಗೆ. ಈಗ ನಮ್ಮ ಬಾಸ್ ಬಂದು ನಿಂತ್ಕೊಂತವ್ರೆ, ನಾವು ಒಬ್ರನ್ನ ಬೀಡನ್ನ ಎದುರಾಕೊಂಡು ಮಾಡ್ತಾ ಇರೋದು ಅಂದ್ಮೇಲೆ ಪಬ್ಲಿಸಿಟಿ ಜೋರಾಗೆ ಮಾಡ್ಬೇಕಲ್ವ ನಾವು ಅಂತ ನಮ್ಮ ಟಾರ್ಗೆಟ್ ಅದು. ಎಲ್ಲಿ ಹುಡ್ಕೊಂಬಂದ್ರೆ ನಮಗೆ ಅದೇ ಸರ್ಕಲ್ ಕೇಳ್ತೈತೆ, ಇಲ್ಲಿ ಮಾಡಿದ್ರೆ ನಾವು ಸಕ್ಸಸ್ ಆಗೋದು ಅಂತೇಳಿ. ಆಮೇಲೆ ನಮ್ಮ ನಾಗಣ್ಣ ಇದ್ರಲ್ಲ, ಅವ್ರಿದ್ದವ್ರು, ಇಲ್ಲ ಮಗ ಇಲ್ಲೇ ಮಾಡೋಣ ಕಾರ್ಯಕ್ರಮ ಅಂದ್ರು. ಆಮೇಲೆ ಅಧ್ಯಕ್ಷರಿಗೆ ಕೇಳಿದ್ವಿ, ಅವರು ಇಲ್ಲೇ ಮಾಡೋಣ ಅಂದ್ರು. ಸರಿ, ತಿರುಗಿ ಮಾರನೇ ದಿವಸ ಮಂಗಳವಾರ ಹೋದ್ವಿ, ಇಲ್ಲ ನಮಗೆ ಅದೇ ಪ್ಲೇಸ್ ಬೇಕು ಅಂತ ಅಂದ್ವಿ. ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ರ ಹೋದ್ವಿ, ಅವ್ರಿಗೂ ಎಲ್ಲ ಮಾತಾಡಿದ್ವಿ, ಕನ್ವಿನ್ಸ್ ಮಾಡಿದ್ವಿ. ಇವಾಗ ನಿಮ್ಗೆ ಏನ್ ಬೇಕು ಏನ್ ಬೇಡ ಎಲ್ಲ ರೀತಿಲೂ ನಾವು ಮಾಡ್ಕೊಡ್ತೀವಿ ಸರ್, ನಮ್ದು ಈ ತರ ನಮಗೆ ಕ್ರಿಟಿಕಲ್ ಇದು, ನಾವು ಮಾಡ್ಲೇಬೇಕು ಇದನ್ನ ಕಾರ್ಯಕ್ರಮ. CM ಫಂಕ್ಷನ್ ಆಗಿರೋದ್ರಿಂದ ನಾವು ಇದು ಮಾಡಲ್ಲ ಅಂದಕ್ಕೆ, ಯಾವತ್ತು CM ಫಂಕ್ಷನ್ ಐತೆ ನೀವು ಮಾಡಬೇಡ್ರಿ ಸರ್. ಅದಿರೋದು ಬೆಳಿಗ್ಗೆ, ನಾವು ಮಾಡ್ತಿರೋದು ಸಂಜೆ ಅಂತೆಲ್ಲ ಅಂದಮೇಲೆ ಅಲ್ಲಿ ಇರೋ ಫ್ಯಾನ್ಸ್ ಅಸೋಸಿಯೇಷನ್ ಅವರಿಗೆಲ್ಲ ಕರೆಸಿ, ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಅಸೋಸಿಯೇಷನ್ ಅವರಿಗೂ ಕರೆಸಿ, ಕೌನ್ಸಿಲರ್ಗಳು ಅಂತ ಹೇಳಿದ್ನಲ್ಲ ಅವ್ರ ಹೆಸರುಗಳು ಮರ್ತು ಬಿಟ್ಟಿದ್ದೀನಿ, ಅವರು ಕೂಡ ಬಂದಿದ್ರು ಜೊತೆಗೆ ಡಿಪಾರ್ಟ್ಮೆಂಟ್ ಹತ್ರ ಬಂದ್ಬಿಟ್ಟು, ಆಯ್ತು ಸರ್ ಮಾಡೋಣ ಎಲ್ಲ ಸೇರ್ ಮಾಡ್ತೀವಿ ಅಂತ ಅಂದ್ರು. ಎಲ್ಲ ಆಯ್ತು ಸರ್. ಈಗ 1-2 ನಿಮಿಷ ಮಾತಾಡ್ತೀನಲ್ಲ, ನನಗೆ ಇವತ್ತು ಮೈ ಜುಂಬನ್ನತ್ತೆ. ಇದು ಯಾರಿಗೂ ಗೊತ್ತಿದ್ದ ವಿಚಾರ, ಯಾರು ಎಲ್ಲೂ ಹೊರಗೆ ಹೇಳಿಲ್ಲ. ಅಲ್ಲಿ ಏನಾಗಿದೆ ಅಂದ್ರೆ, ಹೊಸಪೇಟೆಯಲ್ಲಿ ಪುನೀತ್ ರಾಜ್ಕುಮಾರ್ ತೀರ್ಕೊಂಡ ತಕ್ಷಣ ಒಂದು ಕಂಚಿನ ವಿಗ್ರಹ ಮಾಡಿದ್ದಾರೆ. ಫಸ್ಟ್ ಕರ್ನಾಟಕದಲ್ಲಿ ವಿಗ್ರಹ ಕೂತಿದ್ದೆ, ಮೋಸ್ಟ್ಲಿ ಅಲ್ಲಿ ಫಸ್ಟ್ ಅಂತ ಅನ್ಕೊಂತೀನಿ. ಅಲ್ಲಿ ಹೊಸಪೇಟೆಗೆ ಯಾರೇ ಗೆಸ್ಟ್ಗಳು ಬಂದ್ರು ಅಲ್ಲಿ ಹಾರ ಹಾಕಿ ಹೋಗ್ಬೇಕು, ಆ ತರ ಒಂದು ರೂಢಿ ಮಾಡ್ಕೊಂಡ್ ಬಂದ್ಬಿಟ್ಟಿದ್ರು. ಬೊಮ್ಮಾಯಿಯವ್ರಿಗೂ ಕೇಳ್ಕೊಂಡ್ರು ಅಂತ ನ್ಯೂಸ್ ಇತ್ತು ನಮಗೆ, ನಾವ್ ಅಲ್ಲೇ ಇದ್ವಲ್ಲ ಅವಾಗ ಪ್ರೆಸೆಂಟ್. ಬೊಮ್ಮಾಯಿಯವ್ರು ಬಂದ್ರು ಇಲ್ಲ ಗೊತ್ತಿಲ್ಲ, ಬಂದಿಲ್ಲ ಅನ್ಸತ್ತೆ. ಬಂದಿದ್ರೆ ಹಾರ ಹಾಕಿಸ್ತಿದ್ರು ಏನೋ, ಅದ್ ಗೊತ್ತಿಲ್ಲ. ಮೋಸ್ಟ್ಲಿ CM ಬರ್ಲಿಲ್ಲ ಅನ್ಸತ್ತೆ. ನಮ್ಮ ಹತ್ರ ಬಂತು ಅದು ನ್ಯೂಸ್. ಆಮೇಲೆ ನಿಮ್ ಬಾಸ್ ಬರ್ತಿದ್ದಂಗೆನೆ ಫಸ್ಟ್ ಪುನೀತ್ ರಾಜ್ಕುಮಾರಿಗೆ ಹಾರ ಹಾಕ್ಬೇಕು, ಹಂಗಾದ್ರೆ ಕಾರ್ಯಕ್ರಮ ಆಗೋದು, ಇಲ್ಲ ಅಂದ್ರೆ ಆಗಲ್ಲ ಅಂತ ಅಂದ್ಬಿಟ್ರು. ಇಲ್ಲಾಂದ್ರೆ ಗಲಾಟೆ ಮಾಡ್ತಾರೆ, ನಿಮಗೆ ಪ್ರೋಗ್ರಾಮ್ ಮಾಡಕ್ಕೆ ಬಿಡಲ್ಲ, ಹಂಗೆ ಹಿಂಗೆ ಅಂದ್ಬಿಟ್ರು. ಇದ್ಯಾವ್ದು ಬಂತಲ್ಪ ಗ್ರಾಚಾರ ಈಗ ಅನ್ಕೊಂಡ್ವಿ. ಯಾಕಂದ್ರೆ ನಮ್ಮ ಯಜಮಾನಪ್ಪ ದುಬೈಲವ್ರೆ, ನಾವ್ ಇಲ್ಲಿವಿ. ಏನಿದೆ ಹೆಂಗ್ ಮಾಡೋದಕ್ಕೆ. ಈಗ ಏನ್ ಗೊತ್ತಾ, ಒಬ್ರು ಮನುಷ್ಯಗೆ
ರಿಕ್ವೆಸ್ಟ್ ಮಾಡ್ಕೊಂತಿದಾರೆ ಅಂತ ಹೇಳ್ಬೋದು ಬೇಕಾದ್ರೆ ನಾವು. ಅದೇ ಫೋರ್ಸ್ ಮಾಡ್ತಿದಾರೆ ಅಂತೇಳಿ. ನಮ್ದು ಮೊದ್ಲೇ ಗಜ ಸೊಳ್ಳೆ ಎತ್ತ ಇರ್ತಿದ್ ಯಾವಾಗ್ಲೂ. ಹೇಳೋಕ್ ಹೋದ್ರೆ ಫಸ್ಟ್ ನಮಗೆ ಬೀಳೋದದು. ಆಮೇಲೆ ಹೆಂಗಪ್ಪ ಇದು ಅಂತ. ಸರ್ ನಮ್ಮ ಮಂಗಳವಾರದಿಂದ ಶನಿವಾರ ಫಂಕ್ಷನ್, ಶುಕ್ರವಾರ ಬಂದ್ಬಿಡೈತೆ. ದಿಸಾ ನಾಗಣ್ಣಂಗೆ ಫೋನ್ ಮಾಡ್ತಾರೆ ಯಜಮಾನ್ರು ದುಬೈಯಿಂದ, ನಡೀತಿದ್ಯಾ ಎಲ್ಲ ನಡೀತಾಯ್ತಾ ಹಂಗೆ ಹಿಂಗೆ ಅಂತ. ಹ್ಞೂ ಅಂತ ಹೇಳ್ತಾನೆ ಇದೀವಿ. ಈ ವಿಚಾರ ಹೇಳಕ್ ಹೆಂಗೆ? ಅವ್ರಿಗಂದ್ರೂ ಧೈರ್ಯ ಇರಲಿಲ್ಲ, ನಮಗೂ ಧೈರ್ಯ ಇರಲಿಲ್ಲ, ಯಾರಿಗೂ ಧೈರ್ಯ ಇರಲಿಲ್ಲ. ಫೋನ್ ಮಾತಾಡಿದ್ರೆ ಆಯ್ತಪ್ಪ ನಾಗೇಶನ್ ಕೊಡು, ಏನು ಚಿನ್ನ, ನಡೀತಾ ಇದೆ ಬಸ್. ಸರ್ ನೀವು ನಂಬಲ್ಲ, ಶುಕ್ರವಾರ ಅವರೇ ಫೋನ್ ಮಾಡ್ತಾರೆ, ಬೆಂಗಳೂರಿಗೆ ಬಂದಿರ್ತಾರೆ. ನಾಗಣ್ಣಂಗೆ ಫೋನ್ ಮಾಡ್ತಾರೆ, ನಗು ಅಲ್ಲಿ ಪುನೀತ್ ರಾಜ್ಕುಮಾರ್ದು ಒಂದು ಸ್ಟ್ಯಾಚು ಇದೆ ಕಣ, ಅಲ್ಲಿ ಸ್ಟೇಜೆಲ್ಲ ಹಾಕ್ಸಿ ರೆಡಿ ಮಾಡಿಸು, ಅಲ್ಲಿಗೆ ಹಾರ ಹಾಕ್ಬಿಟ್ಟು ಆಮೇಲೆ ಸ್ಟೇಜಿಗೆ ಹೋಗಾರ ನಾವು ಅಂತ. ಇದು ಮೈಸೂರು ಚಾಮುಂಡೇಶ್ವರಿ ಅನ್ನೋದು ಹಿಮ್ಮತ್ ಸತ್ಯ. ಅವರು ನಮ್ಮನ್ನ ಆರ್ಡರ್ ಮಾಡಿ ತಗೊಬೇಕು ನಮ್ಮ ಹತ್ರ ಸನ್ಮಾನ ಅಂತ ಕಾಯ್ತಾ ಇದ್ರು. ಬಟ್ ನಮ್ಮ ಯಜಮಾನ್ರು ನಾವ್ ಯಾರು ಹೇಳಿರ್ಲಿಲ್ಲ ಇಲ್ಲಿ ಇಂಥದ್ದು ಆಗ್ತಾ ಇದೆ ಅಂತಾನು ಹೇಳಿರ್ಲಿಲ್ಲ. ಬಟ್ ಅವ್ರಿಗೆ ಗೊತ್ತಿತ್ತು ಪುನೀತ್ ರಾಜ್ಕುಮಾರ್ದು ಫಸ್ಟ್ ಸ್ಟ್ಯಾಚು ಆಗಿರೋದು ಅಲ್ಲೇ ಅಂತೇಳಿ. ಅಲ್ಲಿ ಸ್ಟೇಜ್ ಹಾಕ್ರಿ, ಹಾರ ಹಾಕ್ಬಿಟ್ಟು ಆಮೇಲೆ ಸ್ಟೇಜಿಗೆ ಹೋಗೋಣ ಅಂತ ಯಜಮಾನ್ರು ಹೇಳ್ತಿದಂಗೆ. ಸರ್ ನಾವು ಹಾಲು ಕುಡ್ದಷ್ಟು ತಗೊಂಡೋಗ್ಬಿಟ್ವಿ. ನಾಳೆ ಬೆಳಗ್ಗೆ ಬೆಳಕರದ ಕಾರ್ಯಕ್ರಮ ಹೆಂಗ್ ಹೇಳ್ಬೇಕು ಅಂತ ಹೇಳಿ 4 ದಿವಸದಿಂದ ಬೇಡ, ನಾವು ಪಟ್ಟಿದ ಕಷ್ಟ. ಅವತ್ತು ನಾನು ನಾಗಣ್ಣ ಗೋವಿಂದಣ್ಣ 3 ಜನನು ಕೂಡ ರಾತ್ರಿ ಎಲ್ಲ ಮಾತಾಡಿದೀವಿ ನಮ್ಮ ಬಾಸ್ ಬಗ್ಗೆ. ಏನ್ ವ್ಯಕ್ತಿ, ಅಷ್ಟು ಹತ್ರ ನೋಡಿದ್ರು ಕೂಡ ನಮಗೆ ಅವ್ರು ಹೆಂಗತ್ತ ಸರ್, ಒಂದೊಂದು ಇನ್ಸಿಡೆಂಟ್ ಆದಾಗ್ಲೂ ನಾವೀಗ ಟಾಪ್ ಇಟ್ಕೊಂಡು ನೋಡ್ತೀವಿ ಅಂತೀವಲ್ಲ, ನಾವೀಗ ಟಾಪಿಗೆ ಇಡಂಗಿಲ್ಲ, ಅಷ್ಟ ಮೇಲೆ ಹೋಗ್ಬಿಟ್ರು ನಮ್ ದೃಷ್ಟಿಲಿ ಅವರು. ಯಾಕಂದ್ರೆ ಹತ್ರದಿಂದ ನೋಡ್ತಾ ಇರ್ತೀವಿ ಇನ್ಸಿಡೆಂಟ್ಗಳು. ಆ ವಿಚಾರದಲ್ಲಿ ನಾವು ನಿಜವಾಗ್ಲೂ ಅಲ್ಲಿಂದನೇ ನಮ್ಮ ಯಜಮಾನ್ ಕೈ ಮುಗ್ಬಿಟ್ಟು. ಅದಕ್ಕೆ ನೀವು ಇಷ್ಟು ಹೆಸರು ಮಾಡ್ತಿರೋದು, ಇಷ್ಟು ಅಭಿಮಾನ ಉಳಿಸ್ಕೊಂಡಿರೋದು ಇದೇ ಕಾರಣಕ್ಕೆ ಅಂತೇಳಿ. ಬಂದ್ರು, ಅಲ್ಲಿ ಸ್ವಲ್ಪ ಇಂಟೀರಿಯರ್ ಎಲ್ಲ ಆಯ್ತು. ಆಮೇಲೆ ನಮ್ ಬಾಸ್ ಒಪ್ಪಿದಾರೆ ಅಂತ ಗೊತ್ತಾದ ತಕ್ಷಣ ಅಲ್ಲಿ ಕಿಡಿಗಳು ಇರ್ತಾರಲ್ಲ, ಅವರು ಇದಕ್ಕೂ ಒಪ್ಪಿಟ್ರ ಇವರು ಅಂತೇಳಿ ಅದರ್ಧ ಗಲಾಟೆ ಸ್ಟಾರ್ಟ್ ಆಗ್ಬಿಡ್ತು. ಸರ್ ನಾವು ಪರ್ಮಿಷನ್ ತಗೊಂಡಿದ್ ಸರ್ಕಲ್ ಇದೆಯಲ್ಲ, ಹೇಳದ್ನಲ್ಲ ನಾನು, ಸಿಕ್ಕಾಬಿಟ್ಟೆ ಡೇಂಜರ್ ಸರ್ಕಲ್ ಅಂತ. ಗಲಾಟೆ ಮಾಡ್ಲಿಕ್ಕೋಸ್ಕರನೇ ದೊಣ್ಣೆಗಳೆಲ್ಲ ಜೋಡಿಸಿಟ್ಟಿದ್ರು, ಗಲಾಟೆ ಮಾಡ್ಬೇಕು ನಮ್ಮ ಯಜಮಾನ್ರು ಬಂದ್ಮೇಲೆ ಅಂತೇಳಿ. ಅಂದ್ರೆ ಇವ್ರು ಯಾವ ಫ್ಯಾನ್ಸ್ಗಳು ಅಲ್ಲ, ಇದು ಕಂಟಿನ್ಯೂ ಇರ್ಬೇಕು ಹಿಂಗೆ ಅನ್ನೋದನ್ನ ಹುಟ್ಟಾಕವ್ರು ಸ್ವಲ್ಪ ಜನ ಇರ್ತಾರೆ. ಅವ್ರು ಮಾಡಿದ್ದು. ನಾವೇನ್ ಮಾಡಿದ್ವಿ, ಸಂಜೆ 6:30 ಕಾರ್ಯಕ್ರಮ ಆಗ್ಬೇಕಲ್ವಾ, ನಮ್ಗೆ ಮೆಸೇಜ್ ಬಂತು, ಹಿಂಗೆ ನಾವೀಗ ಸ್ಟೇಜ್ ಹಿಂಗೆ ಇಟ್ರೆ ಎದುರುಗಡೆ ಇದ್ರಲ್ಲೆಲ್ಲ ದೊಣ್ಣೆಗಳೆಲ್ಲ ಇಟ್ಟಿದಾರಂತೆ, ಹಂಗೆ ಹಿಂಗೆ ಅಂತ ಅಂದ್ರು. ದೊಡ್ಡ ಸರ್ಕಲ್ಲು. ನಾವೇನ್ ಪ್ಲಾನ್ ಮಾಡಿದ್ವಿ, ಮುಖ ಹಿಂಗ್ ಮಾಡ್ಬೇಕಿತ್ತಲ್ಲ, ಹಿಂಗ್ ಮಾಡ್ಬಿಟ್ವಿ. ಹಿಂಗ್ ತೋರ್ಸ್ಬೇಕಾಗಿದ್ ಬಾಸ್ನ ಹಿಂಗ್ ತೋರ್ಸೋಣ ಅಂತೇಳಿ ಅವ್ರು ಏನೇನ್ ವ್ಯವಸ್ಥೆ ಮಾಡ್ಕೊಂಡಿದ್ರು ಎಲ್ಲ ಬಿದ್ದೋಗ್ಬಿಡ್ತು. ಸರ್ ಕ್ರೌಡ್ ಸೇರಿತ್ತು. ಅದು ಮಂಡ್ಯ ಮೈಸೂರಲ್ಲಿ ಸೇರತ್ತಲ್ಲ, ಅದಕ್ಕಿಂತ 10% ಜಾಸ್ತಿ ಸೇರ್ಬಿಟ್ಟಿತ್ತು ಕ್ರೌಡ್. ಸ್ಟೇಜ್ ಮೇಲೆ ನಾನೇ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದು, ಬಾಸ್ ಡಿ ಬಾಸ್ ಅಂತೆಲ್ಲ ಕೂಗ್ತಿದ್ದು ನಾನು. ಯಾಕಂದ್ರೆ ಯಜಮಾನ್ರು ಬರೋದಂಗ ಅವಾಯ್ಡ್ ಮಾಡ್ಬೇಕಲ್ಲ ಫ್ಯಾನ್ಸ್ಗೆ. ಸರ್ ಬಸ್ ಬರ್ತಾ ಇದೆ, ಬ್ಯಾಕ್ ಡ್ರಾಪ್ ಅಲ್ಲಿ ಸಾಂಗ್ ಬರ್ತಾ ಇದೆ, ದಾರಿ ಬಿಡಿ ಆರೋಡಿ ವೈರಮುಡಿ ಹಾಡು ಬರ್ತಾ ಐತೆ. ಆ ಹಾಡ್ಗೂ ಆ ಬಾಸ್ ಬರ್ತಿರೋ ಇದಕ್ಕೂ ಆ ಇನ್ಸಿಡೆಂಟು ನಮಗೇನಾಯ್ತು ಗೊತ್ತಾ, ಕ್ರೌಡ್ ಚೆನ್ನಾಗಿ ಸೇರಿದೆ, ಪಬ್ಲಿಸಿಟಿನೂ ಚೆನ್ನಾಗಾಯ್ತು, ಯೂಟ್ಯೂಬರ್ಸ್ ಎಲ್ಲ ಬಂದು ಕಾರ್ಯಕ್ರಮ ಅನ್ಕೊಂಡಿದ್ವಿ ನಾವು. ಇನ್ನೇನು ಅವರು ಕ್ರೌಡ್ ಇನ್ನು ಸ್ಟೇಜ್ ಹತ್ರ ಇರೋ ಕ್ರೌಡ್ ಹತ್ರ ಬರ್ತಾ ಇತ್ತು ಬಸ್ಸು, ಕಟೌಟ್ಗಳು ಹೊಡೆಯಕ್ಕೆ ಸ್ಟಾರ್ಟ್ ಆಯ್ತು. ಕಟೌಟ್ಗಳು ಕಂಬಗಳೆಲ್ಲ ಮುರಿಯಕ್ಕೆ ಸ್ಟಾರ್ಟ್ ಮಾಡಿದ್ರು, ನಮ್ಮ ಫ್ಯಾನ್ಸ್ಗಳು ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರ್ ಆಮೇಲೆ ತಿರುಗಿ ಕೊಟ್ರು, ನಮ್ಮ ಫ್ಯಾನ್ಸ್ಗಳನ್ನು ಕೊಟ್ರು ಅಂದ್ರೆ ಸರ್ರೆಗೆ ಕೊಟ್ರು. ಬಸ್ಸಿಂದ ಕೆಳಗೆ ಇಳಿತಿದ್ದಾರೆ ಸರ್, ಅಲ್ಲಿಂದ ಆಗ್ಲೇ ಮೊಟ್ಟೆಗಳು, ಈ ಟವಲ್ಗಳು, ಹಳೆ ಟವಲ್ಗಳು, ಬಟ್ಟೆಗಳು ಅವೆಲ್ಲ ಬರ್ತದವೆ. ಬಿಡು ಫ್ಯಾನ್ಸ್ ಮಾಡ್ಕೊಂತಾರೆ ಅಂತ ನಾವು ಸುಮ್ಮನಾದ್ವಿ. ಕಾರ್ಯಕ್ರಮ ಎಲ್ಲ ಆಯ್ತು. ಆಕ್ಚುಲಿ ಸರ್ ಅದು ರಚಿತಾ ರಾಮ್ ಅವ್ರ ಮೇಲೆ ಬಿದ್ಬಿಡೋದು. ಅದೇನಾಗುತ್ತೆ, ರಚಿತಾ ರಾಮ್ ಅವ್ರು ಹಿಂಗ್ ಅಂತಾರೆ, ನಮ್ ಬಾಸ್ ಅವ್ರೆಲ್ಲ ಬಿದ್ಬಿಡ್ತಾರ ಅಂತ ಹಿಂಗ್ ಸರಿಯಾಗಿ ಹೋಗ್ತಾರೆ, ಅವ್ರಿಗೆ ಬಿದ್ಬಿಡುತ್ತದು. ಸರ್ ನೀವು ನಂಬಲ್ಲ, ಅದು ಯಾರಿಗೂ ಗೊತ್ತೇ ಇಲ್ಲ, ಅಲ್ಲಿ ನಮಗೂ ಗೊತ್ತಿಲ್ಲ. ಬಟ್ ಇಂಟೆನ್ಷನ್ ಇದ್ದಿದ್ದು ಯಾರಿಗೆ ಸಿಗಬೇಕು ಅಂತ, ಯಜಮಾನ್ರ ಮೇಲೆ ಸಿಗಬೇಕು ಅಂತಿದ್ದು. ಅದು ರಚಿತಾ ರಾಮ್ ಅವ್ರಿಗೆ ಬಿದ್ಬಿಡೋದು. ಅದ್ ನೋಡ್ರಿ, ಎಷ್ಟು ದ್ವೇಷದಿಂದ ಎಸೆದ್ರು ಏನೋ ಗೊತ್ತಿಲ್ಲ, ಅದು ಅವ್ರಿಗೆ ಬಿಡ್ಬೇಕು ಅಂತಾನೆ ಎಸೆದವ್ರೆ, ಅದ್ ಮಿಸ್ ಆಗು ಕೂಡ ಅವ್ರಿಗೆ ಬಿತ್ತು. ರಚಿತಾ ರಾಮ್ ಅವ್ರಿಗೆ ಬಿದ್ಬಿಡೋದು. ನಮ್ಮ ಯಜಮಾನ್ರು ಅವ್ರು ಬಗ್ಗದ್ರಲ್ಲ, ಮುಂದ್ ಕ್ರೌಡ್ ಇತ್ತು ಅಂತೇಳಿ ಹಿಂಗೆ ಹೇಳ್ಕೊಳಕ್ ಹೋದ್ರು, ಅದ್ ಮತ್ತೆ ಅಲ್ಲಿಗೆ ಬಂದಿತ್ತು. ಬಟ್ ನಾವು ಆರ್ಗನೈಸಿಂಗ್ ಆಗಿದ್ದರಿಂದ ನಮಗೆ ಇದೆಲ್ಲ ತಲೆಯಲ್ಲಿ ಇರ್ಲಿಲ್ಲ. ಬಂದಿರೋ ಇವಾಗ ಬಾಸ್ ಬಂದ್ ಹೆಂಗ್ ಹೋಗ್ತಾರೋ, ಹಳ್ಳಿಯಿಂದ ಬಂದಿರೋ ಫ್ಯಾನ್ಸ್ಗಳು ಕೂಡ ಅಷ್ಟೇ ಸೇಫ್ ಆಗಿ ಹೋಗ್ಬೇಕು ಅನ್ನೋದು ನಮ್ಮ ಯಜಮಾನ್ರದ್ದು ಫಸ್ಟ್ ಮಾತೆ. ಅದು ಬಂದ್ ಕೊನೆ ಹುಡುಗ ಕೂಡ ನೀಟಾಗಿ ಮನೆ ಸೇರ್ಬೇಕು, ಕಾರ್ಯಕ್ರಮದ ಹತ್ರ ಏನೂ ಆಗ್ಬಾರ್ದು ಅನ್ನೋದೇ ಆರ್ಡರ್ ಇದ್ದಿದ್ದು ಅವ್ರದ್ದು. ಹಂಗೆ ನಡ್ಕೊಂಡು ಎಲ್ಲ ಮುಗೀತು. ಸಿಕ್ಕಾಪಟ್ಟೆ ಕ್ರೌಡು. ನಾವು ಪಾರ್ಟಿ ನಮ್ದು ಕ್ರಾಂತಿ ಸಕ್ಸಸ್ ಆಗ್ಬಿಡ್ತು, ನಮ್ದು ಹೊಸಪೇಟೆ ಪ್ರೋಗ್ರಾಮ್ ಸಕ್ಸಸ್ ಆಯ್ತು ಅಂತ ನಾವು
ಬಂದು ಹುಡುಗರಿಗೆಲ್ಲ ಮಾತಾಡಿಸಿ ಥ್ಯಾಂಕ್ಸ್ ರಪ್ಪ ಅಂತ ಹೇಳಿ ಕಳಿಸ್ತಾ ಇದ್ವಿ. ಹೊಸಪೇಟೆ ಇದೆಯಲ್ಲ ರೆಸಾರ್ಟ್ ಇದೆ ಒಂದು ರಾಜಸ್ಥಾನ್ ಸ್ಟೈಲಲ್ಲಿ, ಅಲ್ಲಿಗೆ ಹೋದ್ರು ಬಾಸು. ಹೋಗಿ 1 ಗಂಟೆಗೆ ಫೋನ್ ನಮ್ಮ ನಾಗಣ್ಣಗೆ ಫೋನ್ ಬಂತು, ಹಿಂಗೆ ಆಗ್ಬಿಟ್ಟಿದೆ ಅಂತೇಳಿ. ನಾವಿಲ್ಲಪ್ಪ ಸಾಧ್ಯನೇ ಇಲ್ಲ, ನಾವೇ ಇದೀವಲ್ಲ ಪಕ್ಕದಲ್ಲಿ ಅಂತ ನಾವು ನಾಗಣ್ಣ ಅಧ್ಯಕ್ಷರಲ್ಲ. ಓಕೆ. ಆಮೇಲೆ ಇಲ್ಲ ನಿಜವಾಗ್ಲೂ ಆಗಿದೆ ಅಂತೇಳಿ ಫೋನ್ ಬಂತು. ಆಮೇಲೆ ನಾವೇನು ಮಾಡಿದ್ವಿ, ಅಷ್ಟು ಕ್ರೌಡ್ ಇತ್ತಲ್ಲ, ಯಾವುದು ರೆಕಾರ್ಡ್ ಆಗಿರಲ್ಲ ಬಿಡು ಅಂತ ಅಂದ್ವಿ. ಅಲ್ಲಿ ನೋಡಿದ್ರೆ ಮೀಡಿಯಾದಲ್ಲಾಗಲೇ ಹೊಡೆದೇ ಬಿಟ್ರು ನೀವು ವಿಡಿಯೋ. ಅದನ್ನು ಅಷ್ಟೊಂದು ಕ್ಯಾಮ್ರಾಗಳು ಇರ್ತವೆ, ಯಾರೋ ಮೊಬೈಲ್ ವಿಡಿಯೋ ಮಾಡ್ತಿರ್ತಾರೆ ಏನೋ ಒಂದಾಗಿರ್ತೋಕೆ. ಅವತ್ತೊಂದು ನಾವೆಲ್ಲ ಹತ್ತಿದೀವಿ ಮೀನ್ಸ್ ಕೊರಗಿದೀವಿ ಅಂದರೆ ಆಯ್ತಪ್ಪ ಹೊಟ್ಟೆ ಕಿಚ್ಚಿಗೆ ಮಾತಾಡಲಿ, ಈ ಮಟ್ಟಕ್ಕೆಲ್ಲ ಇಳಿದು ಬಿಡ್ತಾರ ಜನ ಅಂತ. ಹೌದು ಸರ್, ಯಾವ ನಟನಿಗೂ ಆಗ್ಬಾರ್ದಿತ್ತು ಅದು, ಎಸ್ಪೆಷಲಿ ಅವ್ರಿಗೆ ಆಗ್ಬಾರ್ದಿತ್ತು ಆ ಥರದ ಘಟನೆ. ಸರ್ ನಮಗೆ ಅವ್ರಿಗೆ ಯಾರು ಬಿಡಿಸಿದ್ರು ಅನ್ನೋದು ಗೊತ್ತಾ, ಹುಡುಗರಿಗೆ ಅಲ್ಲಿ ಏನಾಗಿದ್ದು ಇನ್ಸಿಡೆಂಟ್ ಅನ್ನೋದು ಗೊತ್ತು, ಯಾಕೆ ಆಯ್ತು ಅನ್ನೋದು ಗೊತ್ತು. ಅವೆಲ್ಲ ಯಜಮಾನ್ರು ಹಿಂಗೆ ಅಂದವ್ರೆ, ನಾವು ಹಿಂಗಿದೀವಿ ಅಷ್ಟೇ, ಎಲ್ಲದು ಗೊತ್ತು ನಮಗೆ. ಯಾರು ಹೊಡೆದಿದ್ದು ಅನ್ನೋದು ಗೊತ್ತಾ ಸರ್, ಅಲ್ಲಿರೋ ವ್ಯಕ್ತಿ ನೋಡಕ್ಕಾಗಲ್ಲ, ಅಷ್ಟೊಂದು ತಲೆಗಳಿದ್ದಾಗ. ಈಗ ನಾವು ಡ್ರೋನ್ ಗೀನ್ ಇಡ್ಸಿರ್ತೀವಲ್ಲ ಸರ್, ನೈಟ್ ಪ್ರೋಗ್ರಾಮ್ ನೋಡ್ರಿ, ಎಲ್ಲ ಮೊಬೈಲ್ ಆನ್ ಮಾಡ್ಕೊಂಡ್ಬಿಡೋರು ಬಾಸ್ ನೋಡ್ಬೇಕು ಅಂತೇಳಿ, ಎಲ್ಲದರಲ್ಲೂ ಟಾರ್ಚ್ ಆನ್ ಆಗ್ಬಿಡೈತೆ. ಇದಾಗಲ್ಲ, ನಾವ್ ಎಲ್ಲದೂ ತೆಗಿಸ್ತೀವಿ, ಎಲ್ಲ ಫುಟೇಜ್ ತೆಗಿಸ್ತೀವಿ, ಎಲ್ಲಾ ಫ್ಯಾನ್ಸ್ಗಳದು ಎಲ್ಲರೂ ಕ್ಯಾಮ್ರಾ ಆನ್ ಮಾಡ್ಕೊಂಡು ನೋಡ್ರಿ, ವಿಡಿಯೋ ಮಾಡ್ಕೊಂಡಿರ್ತೀರಲ್ಲ, ಯಾವ ಇದ್ರಲ್ಲಾರು ಕಾಣಿಸುತ್ತೆ ಅಂತೇಳಿ ಎಲ್ಲೂ ಗೊತ್ತಾಗ್ಲಿಲ್ಲ. ಮತ್ತೆ ಬಾಸ್ಗೆ ಅದು ಅಲ್ಲಿ ಹೇಳಿಲ್ಲ, ಅವ್ರು ರಿಯಾಕ್ಷನ್ ಮಾಡಿಲ್ಲ. ಬಂದವ್ರಿಗೆ ಮತ್ತೆ ಬೇರೆ ಏನಾದ್ರು ತೊಂದರೆ ಆಗ್ಬಿಟ್ರೆ ಹೆಣ್ಮಕ್ಳೆಲ್ಲ ಇದ್ರಲ್ಲ ಅಂತೇಳಿ ಅವ್ರು ಹೋಟ್ಲಿಗೆ ಹೋದಂಕನೇ ಯಾರಿಗೂ ಹೇಳಿಲ್ಲ, ಎಲ್ಲ ಸೇಫ್ ಆಗಿ ಹೋದ್ಮೇಲೆ ಹೇಳಿರೋದು. ನೀವು ಜಸ್ಟ್ ಯೋಚನೆ ಮಾಡ್ರಿ, ಮೈಕ್ ನಮ್ಮ ಬಾಸ್ ಕೈಲೇ ಇದ್ದಿದ್ದ ಅವತ್ತು, ಹೊಡೆದ ತಕ್ಷಣ ಯಾವನೋ ಅವನು ಅಂದ್ಬಿಟ್ಟಿದ್ರೆ ಏನಾಗತ್ತೆ ಹೇಳ್ರಿ. ಹೌದೌದು, ಎಲ್ಲ ತುಂಬಾ ಸಾಫ್ಟ್ ರಿಯಾಕ್ಷನ್ ಬಿಡಿ, ಅದು ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆ ಥರದ ರಿಯಾಕ್ಷನ್. ತುಂಬಾ ಚೆನ್ನಾಗಿ ರಿಯಾಕ್ಷನ್ ಮಾಡಿದ್ರು, ಅದು ಎಲ್ಲರೂ ಅಪ್ರಿಷಿಯಬಲ್ ರಿಯಾಕ್ಷನ್ ಅದು. ಅದಾದ್ಮೇಲೆ ಆ ಇನ್ಸಿಡೆಂಟ್ ಆಗ್ಬಿಡ್ತಾ ಎಲ್ಲರೂ ಬೇಜಾರಾಗ್ಬಿಟ್ವಿ. ರಾತ್ರಿ ಎಲ್ಲ ಮಲಗಿಲ್ಲ ಸರ್, ಶನಿವಾರ ರಾತ್ರಿ ಕೂಡ ಯಾರು ಮಲಗಿಲ್ಲ. 5:30-6 ಗಂಟೆಗೆ ಎಲ್ಲ ಹೋಗಿ ಒಂದ್ ಸ್ವಲ್ಪ ಮಲ್ಕೊಳ್ಳೋಣಪ್ಪ ಅಂತ ಓಡ್ತಿದ್ವಿ. ಬಾಸು ಬೆಂಗಳೂರಿಗೆ ಹೋಗೋಣ ಅಂದ್ಬಿಟ್ರು. ಮತ್ತೆ ಈಗ ಅವ್ರು ಹೇಳಿದ್ಮೇಲೆ ಮುಗಿತು ಅದು ವೇದ ವಾಕ್ಯ ನಮಗೆ. ಸರಿ ನಡೀರಪ್ಪ ಅಂದ್ರೆ ನಮ್ಮ ಡ್ರೈವರ್ಗಳೆಲ್ಲ ಮಲಗಿರೋರು, ನಾವ್ ಎದ್ದಿದ್ರು ನಮ್ಮ ಡ್ರೈವರ್ಗಳು ಮಲಗಿರೋರಲ್ವ, ನಡೀರ ಜೂಟ್ ಅಂತೇಳಿ ಹೊರಟ್ವಿ. ನೆಕ್ಸ್ಟ್ ಹುಬ್ಳಿ ಕಾರ್ಯಕ್ರಮ ನೆಕ್ಸ್ಟ್ ವಾರ ಹೊಸಪೇಟೆ ಆದ್ಮೇಲೆ. ನಾವೇನು ಯೋಚನೆ ಮಾಡಿದ್ವಿ, ನಾನು ನಾಗಣ್ಣ ಏನು ಯೋಚನೆ ಮಾಡಿದ್ವಿ, ಹೌದಪ್ಪ ಅಲ್ಲಿ ಚಪ್ಪಲಿ ಹೊಡೆದ್ರಿ ಏನಪ್ಪ, ಆಯ್ತು ನೀವು ಒಳ್ಳೇದು ಚೆನ್ನಾಗಿರ್ಲಿ ನೀವು ಅಂತೇಳಿ ಅಲ್ಲಿ ಹುಬ್ಳಿಲಿ ಹೂ ಸುರಿಯೋಣ ಅಂತೇಳಿ ಯೋಚನೆ ಮಾಡಿದ್ವಿ. 2.5 ಕ್ವಿಂಟಲ್ ಹೂ ಹಾಕಿದ್ದೆ ಯಜಮಾನ್ರ ಮೇಲೆ. ಅದಕ್ಕೆ ಅವ್ರು ಕಾಲರ್ ಎತ್ಕೊಂಡು ಹೇಳಿದ್ರು, ಆಯ್ತಪ್ಪ ಹೋದ್ವಾರ ಅದು ಮಾಡಿದ್ರಿ ಅಲ್ವಾ, ಈ ವಾರ ನನ್ನ ಫ್ಯಾನ್ಸ್ಗಳು ಹೂ ಹಾಕಿದಾರೆ ನನಗಿಂತ ಕಾಲರ್ ಎತ್ಕೊಂಡು ಹೇಳಿ ಮಾಡಿದ್ರು. ಅದಕ್ಕೂ ಕೌಂಟ್ರು, ಏನ್ ದಿಮಾಕ್ ಮಾಡ್ತಾನೆ ನೋಡು ಅಂತೇಳಿ. 1000 ಜನ 1000 ಮಾತಾಡಿದ್ರು, ಆ ವಯ್ಯ ಏನು ಅಂತೇಳಿ ನಮಗೆ ಗೊತ್ತು. ಈಗ ನಿಮಗೆ ಹೇಳ್ತೀನಲ್ಲ ಸರ್, 1% ಏನಾದ್ರು ಕಮ್ಮಿ ಮಾಡ್ಕೊಳಕಾಯ್ತಾ? ಅವ್ರ ಮೇಲಿರೋ ಅಭಿಮಾನನ ಜಾಸ್ತಿ ಮಾಡ್ತಾವ್ರು ಇವ್ರೆ. ಹೌದು, ನನಗೆ ನೋಡಿ ಅದು ಆ ಲೆವೆಲ್ ಡೈಯಾರ್ಡ್ ಫ್ಯಾನ್ಸು ನನ್ಗೆ ಬೇರೆ ಸ್ಟೇಟ್ಗಳಲ್ಲೂ ಕಂಪ್ಯಾರಿಸನ್ ಮಾಡ್ಕೊಳಕ್ಕಾಗಲ್ಲ. ಈ ತರ ಕ್ರೇಜ್ ಇದೆಯಲ್ಲ, ಮ್ಯಾಚೇ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ತೀನಿ. ಎಷ್ಟೋ ಇನ್ಸಿಡೆಂಟ್ಗಳಲ್ಲಿ ಸರ್, ನಾವು ಎದುರುಗಡೆ ಯಜಮಾನ್ರ ಕಾರ್ ಹೋಗ್ತಾ ಇರುತ್ತಲ್ಲ, ನಾವು ಸೇಫ್ಟಿ ಕೊಡ್ಬೇಕಲ್ಲ, ನಮ್ಮ ಕಾರ್ಗಳು ಪಕ್ಕ ತಂದ್ಬಿಡ್ತೀವಿ. ಬಂದ್ಬಿಡ್ತಾರೆ ಮೇಲ್ಗಡೆ, ಬಾಸು ಅನ್ಕೊಂಡು ಬಿದ್ಬಿಡ್ತಾರ ಮೇಲೆ. ನಾವೇನ್ ಮಾಡ್ತೀವಿ, ಯಜಮಾನ್ರ ಕಾರ್ಗೆ ನಮ್ಮ ಕಾರ್ ಈ ಕಡೆ ಒಂದು ಕಾರು ಅಡ್ಡ ನಿಲ್ಸ್ಬಿಡ್ತೀವಿ. ಬಸ್ ಗ್ಲಾಸ್ ಇಳಿಸಿ ಕೈ ಮಾಡ್ತಾರೆ. ಕೆಲವೊಂದ್ ಹತ್ರ ನಮ್ ಗಾಡಿ ಮೇಲೆ ಹೋಗ್ತಾರೆ ಸರ್, ಅವ್ರು ಕೈಯೂ ಕೂಡ ನೋಡಲ್ಲ, ಕರೆಕ್ಟ್ ಅವ್ರ ಮುಖ ನೋಡ್ಕೊಂಡು ವಾಪಸ್ ಬರ್ತಾರೆ. ನಮ್ಗೆ ಕಾಣಿಸ್ತಿರುತ್ತೆ ಒಬ್ಬ ಅಲ್ಲಿಂದ ಓಡ್ ಬರ್ತಾನೆ ಜೋರಾಗಿ ಅಂತೇಳಿ, ಇವ್ನು ಏನೋ ಮಾಡ್ಬಿಡ್ತಾನೆ ಅನ್ಕೊಂತೀವಿ. ಅವ ಪಾಪ ಏನು ಮಾಡಲ್ಲ, ಬಂದ್ಬಿಟ್ಟು ಯಜಮಾನ್ರಿ ನೋಡಿ ಬಾಸ್ ಚೆನ್ನಾಗಿದ್ದೀರಾ ಸರ್, ನೀವು ನಂಬಲ್ಲ, ಯಾವ್ದು ನೆಕ್ಸ್ಟ್ ಮೂವಿ ಅಂತ ನಮ್ಮ ಬಾಸ್ ಫ್ಯಾನ್ಸ್ಗಳು ಇದುವರೆಗೂ ಕೇಳಿಲ್ಲ ಅವ್ರನ್ನ. ನಿಮ್ದು ನೆಕ್ಸ್ಟ್ ಮೂವಿ ಯಾವ್ದು ಅಂತ ಯಾರು ಕೇಳಲ್ಲ, ಯಾಕಂದ್ರೆ ನಾವ್ ಇಷ್ಟಪಡೋದು ಅವ್ರನ್ನಲ್ವಾ. ಫಿಲಮ್ ತಗೊಂಡು ನಮಗೆ ಏನಾಗಬೇಕಾಗೈತೆ, ಬಾಸ್ ಹೆಂಗಿದ್ದೀರಾ, ಅದೊಂದೇ ಪ್ರಶ್ನೆ, ಬಾಸ್ ಹೆಂಗಿದ್ದೀರಾ ಅಷ್ಟೇ. ಊಟ ಮಾಡಿದ್ರ, ಆರಾಮಿದ್ದೀರಾ, ಈಗಂದ್ರೆ ಅದು ಕೈದು ಫ್ರಾಕ್ಚರ್ ಆದಾಗಿಂದ ಅಂತ ಸಣ್ಣ ಹುಡುಗ ಸಿಕ್ಕಿದ್ರು ಕೈ ಹೆಂಗೈತೆ ಅಷ್ಟೇ ಕೇಳ್ತಿದ್ದೆ ನಮ್ಮ ಬಾಸ್ ಹತ್ರ. ನಾವಾದ್ರೂ ಅಷ್ಟೇ, ನೆಕ್ಸ್ಟ್ ಪಿಕ್ಚರ್ ಯಾವ್ದು ನಾವು ಯಾವ್ದು ಕೇಳಲ್ಲ, ಬಾಸ್ ಹೆಂಗಿದ್ದೀರಾ ಅಷ್ಟೇ ನಾವು ಕೇಳೋದು. ಇದು ನಮಗೂ ನಮ್ಮ ಬಾಸ್ಗೂ ಫ್ಯಾನ್ಸ್ಗೂ ಇರೋ ಸಂಬಂಧ ಏನು ಅಂದ್ರೆ ಪಿಕ್ಚರ್ದಲ್ಲ, ಅವ್ರ ವ್ಯಕ್ತಿತ್ವಕ್ಕೆ ಅಂತ. ಜೊತೆಗೆ ನಮಗೆ ಬಹಳ ನೆನಪುಗಳು ನಿಮಗೆ ಗೊತ್ತಿರುತ್ತೆ, ಯಾವಾಗಲೂ ಕೂಡ ಅವ್ರು ಕಣ್ಣೀರು ಹಾಕುವಂಥ ಕ್ಷಣಗಳು ಕೂಡ ಆಗಿರುತ್ತೆ. ಅದನ್ನು ನೀವು ತುಂಬ ಹತ್ರದಿಂದ ನೋಡಿರ್ತೀರಿ. ಬಳ್ಳಾರಿ ಜೈಲ್ ಅಲ್ಲಿದ್ದಂಥ ಕ್ಷಣಗಳು, ಅಲ್ಲಿಂದ ಅವ್ರ ಮನೆಗೆ ಸೇರಿದಂಥ ಕ್ರೇಜ್, ಅಲ್ಲಿಂದ ಅವ್ರನ್ನ ಮನೆಗೆ ಸೇಫಾಗಿ ಕರ್ಕೊಂಡು ಬಂದಿದ್ದೆ ನೋಡಿ. ಮೀಡಿಯಾಯಿಂದ ಹಿಡಿದು ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಕೂಡ ಅವ್ರು ರಾತ್ರಿ ಕರ್ಕೊಂಡು ಬರಬೇಕಾದ್ರು ಏನೆಲ್ಲ ಪ್ಲಾನ್ ಮಾಡಿತ್ತು ಅಂತ. ಒಬ್ಬ ನಟನಿಗೆ ಆ ರೀತಿಯಾಗಿ ಅಷ್ಟು ಸೇಫಾಗಿ ಕರ್ಕೊಂಡು ಬರ್ಬೇಕು, ಅಷ್ಟು ಮುನ್ನೆಚ್ಚರಿಕೆ. ಆ ಕ್ಷಣ ಹೇಗಿತ್ತು ಸರ್, ಮನೆಗೆ ಬಂದ್ಮೇಲೆ ಅವ್ರ ರಿಯಾಕ್ಷನ್ ಹೇಗಿತ್ತು?
ಸರ್ ಸೇಫಾಗಿ ಕರ್ಕೊಂಬಂದು ಡಿಪಾರ್ಟ್ಮೆಂಟ್ ಅಲ್ಲ, ನಾವೆಲ್ಲ ಫ್ಯಾನ್ಸ್ಗಳೇ ಕರ್ಕೊಂಬಂದಿದ್ದು. ಯಾಕಂದ್ರೆ ಬಳ್ಳಾರಿ ಜೈಲ್ ಬಾಕ್ಲಿಂದ ಹಿಡಿದು ನಮ್ಮ ಯಜಮಾನ್ರ ಮನೆ ಆರ್ ನಗರ ಮನೆ ಬಾಕ್ಲವರ್ಗು ಫ್ಯಾನ್ಸ್ ಇದ್ರು. ಎಲ್ರು ಅವ್ರು ನಿಂತಿದ್ದು ಹೆಂಗಿತ್ತು ಅಂದ್ರೆ ನಮ್ಮ ಯಜಮಾನ ನೀಟಾಗಿ ಮನೆಗೆ ಹೋಗ್ಲಿ ಅನ್ನೋ ತರ ಕೋಟೆ ಕಟ್ಟದಂಗಿತ್ತು ಅದು. ಎಷ್ಟತ್ರ ಸೈಲೆಂಟ್ ಆಗಿ ಕೂತ್ಕೊಂಡು ನೋಡ್ತಾ ಇದ್ರು ನಮ್ಮ ಬಾಸ್. ಅಂದ್ರೆ ಯಾಕೆ ಹಿಂಗ್ ಮಾಡ್ತಾರೆ, ನಾನು ಏನ್ ಮಾಡಿದೀನಿ ಅಂತ ಅವ್ರ ರಿಯಾಕ್ಷನ್. ಅವ್ರು ನಮ್ಮ ಹತ್ರ ಹೇಳಿದ್ರು, ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ, ಸೊ ಏನಿದು ಅನ್ನೋ ರಿಯಾಕ್ಷನ್. ಅವರು ಹೊರಗಡೆ ಬಂದು ಫ್ಯಾನ್ಸ್ ನೋಡಿದ್ರಲ್ಲ, ಮನೆ ಹೆಂಡತಿ ಮಕ್ಳು ನೋಡಿದಾಗ ಖುಷಿ ಇತ್ತೋ ಎಲ್ಲೋ ಗೊತ್ತಿಲ್ಲ, ಹೊರಗಡೆ ಬಂದು ಫ್ಯಾನ್ಸ್ ನೋಡಿದ ತಕ್ಷಣ ಖುಷಿ ಆಗ್ಬಿಟ್ರು ಅವರು. ಸರ್ ಜನ ಕೂಡ ಬಾಸ್ ಗ್ಲಾಸ್ ಇಳಿಸಿ ಕೈ ಮಾಡಲಿ, ಮುಖ ತೋರಿಸ್ಲಿ ಅಂತ ಕಾಯ್ಲಿಲ್ಲ ಅವತ್ತವರು. ಕಾರಲ್ಲಿ ಆರಾಮಾಗಿ ಮನೆಗೆ ಹೋಗ್ತದಾರ, ನೀಟಾಗಿ ಮನೆಗೆ ಹೋಗ್ಲಿ, ಬಾಸ್ ಹೋಗಿ ಬನ್ನಿ, ಆರಾಮಾಗಿ ಹೋಗಿ ಬನ್ನಿ, ಆರಾಮಾಗಿ ಹೋಗಿ ಬನ್ನಿ ಅನ್ನೋರೆಲ್ಲ ಹತ್ಬಿಟ್ಟಿದ್ವಿ ಸರ್. ನಾವೇನೆ ಸುಮಾರು ಹತ್ರ ನೆಲಮಂಗ್ಲ ಟೋಲ್ ಬೆಂಗಳೂರು ಎಂಟ್ರೆನ್ಸ್ ಟೋಲ್ ರೀಚ್ ಆದ್ವಿ. ಅಲ್ಲಿಂದ ಬೆಂಗಳೂರು ಫ್ಯಾನ್ಸ್ಗಳು ಹೆಚ್ಚಿಗೆ ಒಂದು 20 ಕಾರು ಸ್ಟಾರ್ಟ್ ಆಗಿದ್ ಜೊತೆಗೆ. ಅಲ್ಲಿಂದನೂ ಬಂದ್ವಿ, ಅಲ್ಲಿಂದನೂ ಹೆಚ್ಚಿಗೆ ಒಂದು 20-25 ಕಾರಲ್ಲಿ ಬಂದ್ವಿ. ಇಲ್ಲಿ ಮಧ್ಯಾಹ್ನ ಆಯ್ತು ಒಂದು 20 ಕಾರು. ಪೊಲೀಸ್ನವ್ರು ಸೆಕ್ಯೂರಿಟಿ ಕೊಡೋದೇ ಬೇಡ ಹಂಗ್ ಕರ್ಕೊಂಡು ಹೋಗಿದ್ದು. ಈ ದಸರಾದಲ್ಲಿ ಅಂಬಾರಿ ಆನೆ ಹೋಗೋದು ಗೊತ್ತಾ, ಸುತ್ತಮುತ್ತ ಎಲ್ಲ ಆನೆಗಳು ಹಿಡ್ಕೊಂಡು ಹಂಗೋಗಿದ್ದು ಯಜಮಾನ್ರು. ಹೋಗಿ ಮನೇಲಿ ಒಂದು 1/4 ಗಂಟೆ ಹತ್ರ ನೋಡ್ರಿ ಅಂತ ವ್ಯಕ್ತಿ ಅದು. ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಗೊತ್ತಾ, KGF ಅಲ್ಲಿ ಒಂದು ಡೈಲಾಗ್ ಐತೆ, ಚಿನ್ನದ ದುಂಡಿನ ಚಿಲ್ಲರೆ ಕಾಸಾಗಿ ಇಟ್ಕೊಂಡವ್ರೆ ಅಂತೇಳಿ. ಪ್ರೆಸೆಂಟ್ ಏನು ಈ ಸಿಚುವೇಶನ್ ಅನ್ನ ನಮ್ಮ ಯಜಮಾನ್ರನ್ನ ತುಂಬಾ ಚೆನ್ನಾಗಿ ಎನ್ಕ್ಯಾಚ್ ಮಾಡ್ಕೊಂಬೋದಿತ್ತು ಸರ್. ನೀರು ಜೋರಾಗಿ ಬಿದ್ರು ಕರೆಂಟ್ ತೆಗಿತಾರೆ, ಸೂರ್ಯ ಜೋರಾಗಿ ಉರಿದ್ರು ಕರೆಂಟ್ ತಯಾರಿಸ್ತಾರೆ. ನಮ್ಮ ಯಜಮಾನಪ್ಪನ ಹತ್ರ ಹಿಂಗೆ ದಗ ಉರಿ ಅಭಿಮಾನಿಗಳಿದ್ದಾರೆ, ಉಕ್ಕಿ ಹರಿಯಂತ ಅಭಿಮಾನಿಗಳಿದ್ದಾರೆ. ಆ ಒಯ್ಯನ್ ಹಿಡ್ಕೊಂಡು ಸ್ಟೇಟಿಗೆ ಏನಾರು ಒಳ್ಳೆ ಕೆಲಸ ಮಾಡಕ್ಕೆ ನಾವು ಉಪಯೋಗಿಸ್ಕೊಂಬೋದಿತ್ತು ಅಲ್ವಾ ಸರ್? ನಾನು ಓವರ್ ಆಗಿ ಹೇಳ್ತಿರೋದು ಅಲ್ಲ. ಅವ್ರು ಒಂದು ಮಾತು ಹೇಳಿದ್ರೆ ಅದನ್ನ ಫಾಲೋ ಮಾಡೋರು ಎಷ್ಟೋ ಜನ ಇರ್ತಾರೆ. ನಾನು ಯಾವಾಗ ಒಂದು ಕ್ವಶನ್ ಕೇಳಿದ್ದೆ ಅವ್ರಿಗೆ, ಸರ್ ಈ ಜಾತಿ ವಿಷಯದಲ್ಲಿ ನೀವೇನು ಹೇಳ್ತೀರಾ ಸರ್, ಜಾತಿ ಭೇದ ಭಾವ ಮಾಡೋದು ಯಾರು ಕೂಡ ನೀವು ಇನ್ಮೇಲೆ ಜಾತಿ ಅನ್ನೋದು ಒಂದು ಮಾಡಬಾರ್ದು ಅನ್ನೋ ಒಂದು ಮೆಸೇಜ್ ಪಾಸ್ ಅವರು ಫಾಲೋ ಮಾಡುವಂತ ಅಭಿಮಾನಿಗಳಿದ್ದಾರೆ ಅಂತ ಒಂದು ಭೇದ ವಾಕ್ಯ ಅವ್ರು ಹೇಳೋ ಮಾತು. ಕೊರೋನಾದಲ್ಲಿ ಸರ್ ಪ್ರಾಣಿಗಳಿಗೆ ಊಟಕ್ಕಿಲ್ಲ ಅಂತ ಹೇಳಿ ತಗೊಳ್ರಿ ಅಂದ್ರಲ್ಲ, ಎಷ್ಟು ಜನ ಸರ್ ತಗೊಂಡಿದ್ದು? 3-3.5 ಕೋಟಿ ಸುಮ್ನೆ ಬರದ ಸರ್ ದುಡ್ಡು? ಸೀರಿಯಸ್ಲಿ ಹೌದು. ಮೈಸೂರು ಮೃಗಾಲಯದವ್ರ ಕರ್ ಸನ್ಮಾನ ಮಾಡಿ ಏನೋ ಬಿರುದು ಕೊಡಕ್ ಹೋಗಿದ್ರು. ಬಿರುದಿಗೆ ಮಾಡಿದ್ದಲ್ಲಪ್ಪ, ಕೊಟ್ರದ್ ನನ್ನ ಫ್ಯಾನ್ಸ್ಗಳೆಲ್ಲ ಕೊಟ್ಟಿರೋದು, ನಾನ್ ಬಿರುದು ತಗೊಳಕ್ ಬಂದಿಲ್ಲ ಅಂದ್ರೆ ಸ್ಟೇಜ್ ಮೇಲೆನೆ ಅವರು. ಸರ್ ಅದು ನಾವ್ ಏನಂದ್ರೆ ಅದೇನೋ ಗೊತ್ತಿಲ್ಲ ಸರ್, ನಾವು ಕಷ್ಟದಲ್ಲಿ ಇರ್ತೀವಿ, ನಮ್ದು ಕೆಲಸ ನಾವು ಇದ್ ಮಾಡ್ಕೊಬೇಕು. ಮತ್ತೆ ಬಾಸ್ ಜೊತೆಗಿರೋರೆಲ್ಲ ಕೋಟ್ಯಾಧೀಶರೆಲ್ಲ ಬಂದು 10 ನಿಮಿಷ ಜೊತೆಗೆ ಹೋಗ್ತಾರೆ ಅಷ್ಟೇ, ಅವ್ರ ಜೊತೆಗೆ ನಿಲ್ಲೋದು. ಎಲ್ಲರೂ ಕೂಡ ಡೈಲಿ ಕೆಲಸ ಮಾಡಿ ಅವ್ರ ಜೀವನ ಸ್ಟ್ರಗಲ್ ಮಾಡಿ ಬೆಳಿಬೇಕು ಅಂತ ಇರೋ ಹುಡುಗರು ಜಾಸ್ತಿ ಇರೋದು. ಅವ್ರಿಗೆ ಯಾಕೆ ಜಾಸ್ತಿ ಅಭಿಮಾನ ಅಂದ್ರೆ ಸ್ಟ್ರಗಲ್ ಮಾಡೋ ಹುಡುಗರಿಗೆ ಇಷ್ಟ. ಅವರು ಸ್ಟ್ರಗಲ್ ಮಾಡ್ತಾರಲ್ಲ, ನಾವೇನೋ ಸಾಧಿಸ್ಬೇಕು ಅಂತೇಳಿ ಅದಕ್ಕೆ ಇನ್ಸ್ಪಿರೇಷನ್ ಆಗಿ ಅವ್ರಿಗೆ ತಗೊಂಡಿದೀವಿ ನಾವು. ಹಂಗಾಗಿ ಅವ್ರ ಹತ್ರ ಅಭಿಮಾನಿಗಳು ಕಮ್ಮಿ ಆಗ್ತಾ ಇಲ್ಲ. ಕೊರೋನಾದು ಬಾರಿ ನಮ್ ಶಿವಮೊಗ್ಗ ಜೂರವರು ಕೂಡ ಖುಷಿಯಾಗಿ ಹೋಗ್ಬಿಟ್ರು. ಈ ಮಟ್ಟಕ್ಕೆ ಆಗಿರಲ್ಲ ಸರ್ ಯಾವಾಗ್ಲೂ ಅಂತ. ನಾನು ಸಿಂಹ ತಗೊಂಡಿದ್ದೆ ಸರ್, ನೀವು ನಂಬಲ್ಲ, ಎಷ್ಟು ಜನ ಹುಡುಗರು ಫೋನ್ ಮಾಡಿ ಒಂದ್ ಮೊಟ್ಟೆ ತಗೊಂಡ್ರೆ 20 ರೂಪಾಯಿ, ಆ ಮೊಟ್ಟೆ ಕೂಡ ತಗೊಂಡಿದ್ದಾರೆ ಕೆಲವರು. ಅವ್ರ ಕೆಪಾಸಿಟಿ ಇದ್ದಷ್ಟು. ನವಿಲು 2,000, ನವಿಲ್ ತಗೊಂತೀನಿ. ಹೆಬ್ಬಾವು 15,000, ಹೆಬ್ಬಾವು ತಗೊಂತೀನಿ. ಹಂಗ್ ಕೊಟ್ಟಿದ್ದ ದುಡ್ಡು. ಮತ್ತೆ ಝೂನವರು ಕೂಡ ಎಲ್ಲರಿಗೂ ಕೂಡ ಕಾರ್ಡ್ಗಳು ಕೊಟ್ಬಿಟ್ಟು ನೀವು ದತ್ತು ತಗೊಂಡಿದ್ದಕ್ಕೆ ಅಂತೇಳಿ ಇದ್ ಮಾಡಿ, ಮತ್ತೆ ನಮ್ಮ ಯಜಮಾನ್ರು ಯಾರ್ಯಾರು ಅಪ್ಲೋಡ್ ಮಾಡ್ತಾರೆ ಫೋಟೋ ನಾನು ದತ್ತು ತಗೊಂಡಿದ್ದೀನಿ ಅನ್ನೋದು, ಅದಕ್ಕೆಲ್ಲದಕ್ಕೂ ಧನ್ಯವಾದಗಳು ಅಂತ ಹಾಕೋದ್ ಬಂದ್ರು. ಈಗ ನಂದು ಹಾಕಿದ್ರೆ ಆ ಫೋಟೋ ಅವರು ಸ್ಟೋರೀಸ್ ಅಲ್ಲಿ ಹಾಕಿ ಧನ್ಯವಾದಗಳು ಅಂತ ಹಾಕೊಂಡ್ಬಂದ್ರು. ಈಗ ನಾನು ಡೆವಿಲಿಗೆ ನಮ್ ದೇವ್ರು ಇರ್ಲಿಲ್ಲ, ನನಗೆ ಯಾರ್ಯಾರು ಇನ್ಸ್ಟಾಗ್ರಾಮ್ ಅಲ್ಲಿ ನಾವೊಂದ್ ಸ್ವಲ್ಪ ಪಾಪ್ಯುಲರ್ ಇದೀವಿ, ಯಾರ್ಯಾರು ಕಟೌಟ್ ಹಾಕೋದು ಅದೆಲ್ಲ ನನಗೆ ಹಾಕ್ತಾರೆ, ಅವ್ರನ್ನೆಲ್ಲ ಸ್ಟೋರೀಸ್ ಹಾಕಿ ಧನ್ಯವಾದಗಳು ಅಂತ ಹಾಕಕ್ ಸ್ಟಾರ್ಟ್ ಮಾಡಿದೆ. ಅದು ಟ್ರೆಂಡೇ ಆಗೋಗ್ಬಿಡ್ತು. ಎಲ್ಲರೂ ಹಾಕೋದು, ಅಣ್ಣ ನನ್ ಫೋಟೋ ಹಾಕು, ಅಣ್ಣ ನನ್ ಫೋಟೋ ಹಾಕು. 100 ಮೆಸೇಜ್ ಬರ್ತವೆ, ನನ್ ಫೋಟೋ ಹಾಕು, ನನ್ ಫೋಟೋ ಹಾಕು. ಒಬ್ರದ್ದು ಬಿಡ್ಲಿಲ್ಲ, ಹಾಕ್ದೆ ನಾನು. ಈಗ ನಾವೇನೋ ನಮ್ ಕೈಯಲ್ಲಿ ಆಗಿದ್ದು ಅಂತ. ಈಗ ನಮಗ್ ಬಿಟ್ರೆ ಸರ್, ನಾನು ಪೊಲಿಟಿಷಿಯನ್ ಆಗಿರ್ಬೋದು, ರಾಜಕೀಯ ಮಾತಾಡೋದ್ರೆ ಒಂದು 20 ನಿಮಿಷ ಮಾತಾಡ್ತೀನಿ. ನನ್ನ ಜೀವನದ ಬಗ್ಗೆ ಮಾತಾಡೋದ್ರೆ ಒಂದು 5 ನಿಮಿಷ, ಮ್ಯಾಕ್ಸಿಮಮ್ 7-8 ನಿಮಿಷ ಮಾತಾಡ್ತೀನಿ. ನಿಮ್ ಬಾಸ್ ಬಗ್ಗೆ ಮಾತಾಡೋದ್ ಬಿಟ್ರೆ ನಿಮ್ದು ಕ್ಯಾಮ್ರಾ ಚಾರ್ಜ್ ಖಾಲಿ ಆಗ್ಬೇಕು, ಆ ಮಟ್ಟಕ್ಕೆ ಮಾತಾಡ್ತೀನಿ. ಯಾಕಂದ್ರೆ ಅಷ್ಟು ಬಂಡಲ್ ನಮ್ ದೇವ್ರು ಇರೋದು. ಸೂಪರ್. ಜೊತೆಗೆ ಪರ್ಸನಲ್ ಆಗಿ ನಾನು ರೇಣುಕಾ ಸ್ವಾಮಿ ವಿಷಯಕ್ಕೆ, ಈ ಕೇಸ್ಗೆ ಸಂಬಂಧಪಟ್ಟಾಗೆ ಏನ್ ತಪ್ಪಾಯ್ತು, ಏನ್ ಅನ್ಸುತ್ತೆ ಸರ್ ನಿಮಗೆ ಫೈನಲಿ? ಸರ್ ಇದು ಕೋರ್ಟ್ ಅಲ್ಲಿ ಇದೆ, ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಬೇಲ್ ಕ್ಯಾನ್ಸಲ್ ಆಗಿರೋದ್ರಿಂದ ನಾನು 2 ಪಾಯಿಂಟ್ ಹೇಳ್ತೀನಿ ಸರ್. ನಾನು ಡೀಟೇಲ್ಸ್ ಹೇಳಕ್ ಹೋಗಲ್ಲ. ನಾನು ಹೇಳೋ ಈ ಪಾಯಿಂಟ್ ಅಲ್ಲೇನೆ ನಿಮಗೆ ಆಲ್ಮೋಸ್ಟ್ 100%
ಕೃತ್ಯ ಯಾಕೆ ನಡೆದಿರ್ಬೋದು ಅನ್ನೋದು ಕೂಡ ಕ್ಲಿಯರಿಟಿ ಸಿಗ್ಬಿಡುತ್ತೆ. ಈಗ ಸರ್, ಈಗ ಒಂದು ಇನ್ಸಿಡೆಂಟ್ ಆಯಿತು, ಇಲ್ಲಿ ಒಂದು ಕೊಲೆ ಆಗಿದೆ, ಅನಾಥ ಶವ ಅದು. ಪೊಲೀಸವ್ರು ಬಂದು ಕೇಸ್ ದಾಖಲಿಸಿ ಎನ್ಕ್ವೈರಿ ಸ್ಟಾರ್ಟ್ ಮಾಡ್ಕೊತಾರೆ. ಚಾರ್ಜ್ ಶೀಟ್ ಆಗೋ ತನಕ ಅವರು ನಾನಿವತ್ತು ಏನು ತನಿಖೆ ಮಾಡಿದೆ ಅನ್ನೋದನ್ನ ಅವ್ರ ಮೇಲಾಧಿಕಾರಿಗೆ ಬಿಟ್ರೆ ಬೇರೆಯವ್ರಿಗೆ ಗೊತ್ತಾಗಂಗಿಲ್ಲ. ಅದು ನಿಮಗೂ ಈಗ ನಮ್ಗಿಂತ ನಿಮಗೆ ಕಾನೂನು ಚೆನ್ನಾಗಿ ಗೊತ್ತಿದೆ. ಹೌದಾ, ನಾನು ಹೇಳಿದ ನಿಜ ತಾನೆ? ಹೌದೌದು. ಇವತ್ತು ನಾನು ಏನು ಆ ಕೇಸ್ ಬಗ್ಗೆ ಎನ್ಕ್ವೈರಿ ಮಾಡಿದೆ ಅನ್ನೋದನ್ನ ಅವ್ರ ಮೇಲಾಧಿಕಾರಿಗಳಿಗೆ ಮಾತ್ರ ಹೇಳ್ಬೇಕು ಅವರು. ಹೌದೌದು. ಇದೇ ಮ್ಯಾಟ್ರಲ್ಲಿ ಹೇಳ್ತೀನಿ ಸರ್ ನಾನು. ನಮ್ಮ ಬಾಸ್ ಇನ್ನ ಅನ್ನಪೂರ್ಣೇಶ್ವರಿ ಸ್ಟೇಷನಲ್ಲೇ ಇರ್ತಾರೆ, ಪರಪ್ಪ ನಗರಕ್ಕೂ ಹೋಗಿರಲ್ಲ. ಪ್ರದೂಷ್ ಪೇಪರ್ ಓದ್ತಾ ಮೊಬೈಲಲ್ಲಿ ಮೆಸೇಜ್ ಓದ್ತಾರೆ, ದರ್ಶನ್ ಅವರು ಓದಿತಾ ಇರ್ತಾರೆ ಅಂತ ಇದೇ ಟಿವಿಗಳಲ್ಲಿ ನ್ಯೂಸ್ ಬಂದಿತ್ತು ಅವತ್ತು. ನೀವು ತೆಗೆದು ನೋಡಿದ್ರೆ ಇದು ಸತ್ಯ. ನನಗೆ ಡೇಟ್ ಕನ್ಫ್ಯೂಸ್ ಆಗಿರ್ಬೋದು, ಇದು ಸತ್ಯ. ಮತ್ತೆ ತಿರುಗಿ ಮಾರನಿಸಿದ ಪ್ರೋಗ್ರಾಮು, ದರ್ಶನ್ ಅವರು ಬ್ಲೂ ಜೀನ್ಸ್ ಬ್ಲಾಕ್ ಟಿ ಶರ್ಟ್ ಹಾಕಿದ್ರಂತೆ, ಅವ್ರ ಕಾಲಲ್ಲಿ ಶೂ ಅಲ್ಲಿ ರಕ್ತದ ಕಲೆ ಇದೆಯಂತೆ ಅಂತೇಳಿ ಟಿವಿಲಿ ಬಂದಿತ್ತು. ನಮ್ಮ ಬಾಸ್ ಇನ್ನ ಅನ್ನಪೂರ್ಣೇಶ್ವರಿ ಸ್ಟೇಷನ್ ಅಲ್ಲಿ ಇದ್ದಾಗ್ಲೇನೆ. ಈ 90 ದಿವಸ ಆದ್ಮೇಲೆ ಚಾರ್ಜ್ ಶೀಟ್ ಅಲ್ಲಿ ಇದೇ ಪದ ಬಂತು ಅಂದ್ರೆ ನೀವೆಲ್ಲ ಸೇರ್ಕೊಂಡು ಇವ್ರನ್ನ ತುಳಿಬೇಕು ಅಂತಾನೆ ಮಾಡಿರೋದಂಗಾದ್ರೆ ಇದು ಟ್ರ್ಯಾಪ್ ಮಾಡಿ ಚಾರ್ಜ್ ಶೀಟ್ ಫೈಲ್ ಮಾಡ್ಬಿಡ್ತೀರ. ಇಲ್ಲಾಂದ್ರೆ ಯಾಕೆ ಬಂತು, ಹೊರಗೆ ಯಾಕೆ ಬಂತು? ಎನ್ಕ್ವೈರಿ ಮಾಡ್ಬೇಕಲ್ಲಪ್ಪ. ನೀವ್ ಹೇಳೋದೇನು, ಒಬ್ಬ ದೊಡ್ಡ ಸ್ಟಾರ್ ಆದ್ರೂ ಕೂಡ ತಪ್ಪು ಮಾಡ್ದಾಗ ತಪ್ಪೇ ಅಂದ್ರಲ್ಲಪ್ಪ, ಮತ್ತೆ ನೀವು ಉಳಿಸ್ಕೊಂಡಿದ್ದೇನು ಮತ್ತೆ ಅದನ್ನ? ಅದೇ ಬಂದಿರೋದಲ್ಲ ಸರ್ ಟಿವಿಲಿ. ನೀವು ಜೈಲಿಗೆ ಬಂದಿದ್ದ ಮ್ಯಾಟರ್ ತೆಗಿಬೇಡ್ರಿ. ಯಾವಾಗ ಡೇ 1 ನಮ್ಮ ಯಜಮಾನ್ರು ಅರೆಸ್ಟ್ ಆಗ್ತಾರಲ್ಲ, ಅಲ್ಲಿಂದ ಅನ್ನಪೂರ್ಣೇಶ್ವರಿ ಸ್ಟೇಷನ್ ಇಂದ ಪರಪ್ಪನಗರಕ್ಕೆ ಶಿಫ್ಟ್ ಆಗೋ ತನಕ ಏನ್ ಟಿವಿಲಿ ಬಂತಲ್ಲ ಎಲ್ಲ ಮ್ಯಾಟರ್ ತೆಗೆದು ನೋಡ್ರಿ. ಅವ್ರು 90 ದಿವಸದಲ್ಲಿ ಬೈಬಲ್ ತರ ಮಾಡಿ, ಗ್ರಂಥಾಲಯ ತರ ಮಾಡಿ, ಗೋಲ್ಡನ್ ಅಕ್ಷರದಲ್ಲಿ ಬರ್ದಿ ಕೊಟ್ಟಿರೋದು ಅದೇ ಮ್ಯಾಟ್ರ್. ಇದ್ರ ಮೇಲೆ ಕೇಸ್ ನಿಲ್ಲಿಸ್ಬೋದಾ ಹೇಳ್ರಿ ನೋಡೋಣ. ಹೆಂಗ್ ಈ ಗೌಪ್ಯತೆ ತನಿಖೆ ಉಳಿತು ಸರ್ ಅಲ್ಲಿ? ನಾವು ನೀವು ಕುತ್ಕೊಂಡು, ನೀವು ಟಿವಿಯರು ಇಷ್ಟ ಹಾಳು ಮಾಡ್ರಿ, ನಾನು ಪೊಲೀಸು ನಾನು ಇಷ್ಟ ಹಾಳು ಮಾಡ್ತೀನಿ, ನಾನು ಲಾಯರು ನಾನು ಇಷ್ಟ ಹಾಳು ಮಾಡ್ತೀನಿ, ಎಲ್ಲ ಸೇರಿ ಅವ್ನು ಹಾಳು ಮಾಡೋಣ ಅಂತ ಮಾತಾಡಿರೋದೇ ಈ ಕೇಸು. ಏನೂ ಆಗಲ್ಲ, ಬರ್ತಾರೆ. ಪಕ್ಷಗಳು ಏನಾದ್ರು ಜಿದ್ದಿಗೆ ನಿಂತ್ಬಿಟ್ವಾ ಸರ್? ಕಾಂಗ್ರೆಸ್, JDS, BJP ಅನ್ನೋ ತರ. ಈಗ ಒಂದು ಏನ್ ಹೇಳ್ತೀನಿ ಅಂದ್ರೆ, ತಾಯಿ ಎಲ್ರಿಗೂ ತಾಯಿನೇ. ನನ್ನ ತಾಯಿನಿಗೂ ನಾನು ಬೆಲೆ ಕೊಡ್ತೀನಿ. ತಾಯಿ ಅಂದ ತಕ್ಷಣ ನಿಮ್ಮ ತಾಯಿಗೂ ನಾವು ತಾಯಿ ಅಂತ ಬೆಲೆ ಕೊಡ್ತೀವಿ. ಪಕ್ಷಗಳು ಅಂತ ಬಂದಾಗ ಅವ್ರು ಯಾರೇ ಆದ್ರೂ ತಾಯಿಯಪ್ಪ, ಪಕ್ಷಕ್ಕೆ ತಾಯಿ ಅಂತ ಹೋಲ್ಸಿ ಇದ್ ಮಾಡ್ತಾರೆ. ಪಕ್ಷದಲ್ಲಿ ಮಕ್ಳು ಇರ್ತಾರಲ್ಲ, ಮಕ್ಳು ಮಾಡೋ ಕೆಲ್ಸಗಳಿಗೆ ಪಕ್ಷಕ್ಕೆ ಹೋಗ್ಬಾರ್ದು. ಯಾಕೆ ಮಾಡಿದ್ದಾರೆ ಸರ್, ರಾಜಕಾರಣಿಗಳು ಸೇರಿದ್ದಾರೆ. ನಾನು ಬ್ಯಾಡ್ಜ್ ಹೇಳಲ್ಲ ಇದೇ ಪಕ್ಷದವ್ರು ಅಂತೀನಿ. ಇಂಡಸ್ಟ್ರಿಯರು ಸೇರಿದ್ದಾರೆ, ನಾನು ಹೆಸರು ಹೇಳಲ್ಲ, ಇಂಥವರೇ ಸೇರ್ಕೊಂಡಿದ್ದಾರೆ ಅಂತೇಳಿ. ಬಿಸ್ನೆಸ್ ಮ್ಯಾನ್ಗಳು ಸೇರ್ಕೊಂಡಿದ್ದಾರೆ. ಎಲ್ಲರೂ ಸೇರಿ ನಮಗೆ ಯಾಕೆ ಇದೆಲ್ಲ ಮಾಡ್ತಾರೆ ಅಂದ್ರೆ, ಹೋದ್ಸಲಿ MLA ಎಲೆಕ್ಷನ್ ಅಲ್ಲಿ ಅವ್ರು ಎಷ್ಟು ಜನ ಕ್ಯಾನ್ವಾಸಿಗೆ ಹೋಗಿದ್ದಾರೆ ನೋಡಿ ನಮ್ಮ ಯಜಮಾನ್ರು, ಅದ್ರಲ್ಲಿ ಎಷ್ಟು ಜನ ಗೆದ್ದಿದ್ದಾರೆ ಅಂತ ನೋಡ್ರಿ, ಅಲ್ಲಿ ಸಿಗುತ್ತೆ ನಿಮಗೆ ಉತ್ತರ. ಈಗ ನಮ್ಮ ಸ್ಟೇಟಲ್ಲಿ ಪ್ರೆಸೆಂಟ್ ಈಗಿನ ರಾಜಕೀಯ ಕೇಳ್ತೀನಿ, ಜನ ವಾಲಂಟಿಯರ್ ಆಗಿ ಬಂದು ಇಂಥನೊಬ್ಬ ನಮ್ಮ ಲೀಡ್ರಪ್ಪ ಅಂತ ಏನಾರ ಹೊರಗೆ ಬರ್ತಾರೆ ಅಂದ್ರೆ ಸಿದ್ದರಾಮಯ್ಯ ಅವರಿಗೆ. ಆ ಚಾನ್ಸ್ ಇರೋದು DK ಶಿವಕುಮಾರ್ ಅವರಿಗೆ. ಅದು ಬಿಟ್ರೆ ನಮ್ಮ ಯಜಮಾನಂಗೆನ. ಅದು ನಾವು ಹೆಮ್ಮೆಯಿಂದ ಹೇಳ್ತೀವಿ. ಯಾಕಂದ್ರೆ ಉದಾಹರಣೆ ಎಷ್ಟೋ ಸಲ ನೋಡಿದಿರಿ ನೀವು, ವರ್ಷ ನೋಡ್ಕೊಂತಾನೆ ಬರ್ತಾ ಇದ್ದೀರಾ ಅಲ್ವಾ? ಅವರು ಹೆಲ್ಪ್ ಮಾಡ್ರಿ ಅಂತ ಇದಕ್ಕೂ ನಿಂತಿದ್ದೀವಿ, ಅವ್ರ ಕಷ್ಟ ಇದ್ದಾಗಲೂ ನಿಂತಿದ್ದೀವಿ, ಪಿಕ್ಚರಿಗೆ ಬೇರೆ ಕಡೆ ತೊಂದರೆ ಕೊಡ್ತಾ ಇದಾರೆ ಅಂದಾಗಲೂ ನಿಂತಿದ್ದೀವಿ. ಅವ್ರೊಂದು ಕರೆ ಕೊಟ್ರೆ ಮತ್ತೆ ನಿಲ್ಲಲ್ವ ಇದಕ್ಕೆ ನಾವು? ನಾನು ಹೇಳ್ತಾ ಇದ್ದೀನಲ್ಲ, ಅವ್ರ ತಲೆಗೆ ನಾನೇನಾರ ಮಾಡ್ಬಿಡೋಣ ಅನ್ನೋದು ಬರೋದಕ್ಕಿಂತ ಮುಂಚೆ ಈಗ ಪ್ರೆಸೆಂಟ್ ಇರೋರೇ ಅವ್ರನ್ನ ಯೂಸ್ ಮಾಡ್ಕೊಂಬೋದಿತ್ತು. ಅಷ್ಟು ಮ್ಯಾನ್ ಪವರ್ ಇದೆ ಏನು ಹತ್ರ. ಉಳಿಸ್ಕೊಳಕ್ಕೆ ಯೋಚನೆ ಮಾಡಲಿಲ್ಲ. ಚೇರ್ ಉಳಿಸ್ಕೊಳೋ ಯೋಚನೆ ಮಾಡೋ ಬದಲು ಈ ವೈನ್ ಉಳಿಸ್ಕೊಂಡ್ಬಿಟ್ಟಿದ್ರೆ ಇವತ್ತು ಯಾರು ಮಾತಾಡಂಗಿರ್ಲಿಲ್ಲ ಅಂತ ವ್ಯಕ್ತಿ. ಈಗ ದಸರಾಗೆ ಸರ್ ಆನೆ ರೆಡಿ ಮಾಡ್ತೀವಿ, ಮೈಸೂರು ಸಿಟಿ ಪೂರ್ತಿ ರೆಡಿ ಮಾಡ್ತೀವಿ, ಅಲಂಕಾರ ಮಾಡ್ತೀವಿ. ವಿಶ್ವ ಪ್ರಸಿದ್ಧ ಆನೆ ಮೇಲೆ ಗುರುತ್ತಲ್ಲ ಅಂಬರಿ, ಅದಕ್ಕೇನಾರು ರೆಡಿ ಮಾಡೋಕ್ಕಾಗತ್ತಾ? ಬಣ್ಣ ಹೊಡಿತಾರ, ಅದಕ್ಕೆ ಬಣ್ಣ ಹೊಡಿತಾರ ಸರ್? ಅದು ಒರಿಜಿನಲ್ ಕ್ವಾಲಿಟಿ. ಹಂಗೆ ನಮ್ಮ ಯಜಮಾನ ಅದು ಒರಿಜಿನಲ್ ಕ್ವಾಲಿಟಿ ಉಪಯೋಗಿಸ್ಕೊಳಕ್ಕೆ ಬರ್ತಾ ಇಲ್ಲ ಇವರಿಗೆ, ನಾವು ಉಪಯೋಗಿಸ್ಕೊತೀವಿ. ನಾನಂತೂ ಹೇಳ್ಬಿಟ್ಟಿದ್ದೀನಿ ಸರ್, ಫಿಲಮು ಲೈನ್ ಅಪ್ ಬಿಡ್ಕೊಂಡು ಯಜಮಾನ್ರೆ ನಾವು ಹೋಗ್ಬಿಡೋಣ ಅಂತೇಳಿ ಅಂದವ್ರೆ. ಅವ್ರು ಇನ್ನೂ ಆಸೆನೇ ಪಟ್ಟಿಲ್ಲ, ಇಷ್ಟು ಎದುರುತ್ತವ್ರು ಇವರು. ಅವ್ರೆಲ್ಲಾರು ಆಸೆ ಪಟ್ಬಿಟ್ರೆ ಸರ್, ನೀವು ಯಾರು ಅಕ್ಕಪಕ್ಕ ಸ್ಟೇಟಿಂದ ಎಲ್ಲ ಇದುವರೆಗೂ ಮಾಡೋದೆಲ್ಲ ರೆಕಾರ್ಡ್ ಬ್ರೇಕೆ ಅವರು ಇಂಡಸ್ಟ್ರಿಯಲ್ಲಿ. ಈಗೆಲ್ಲರೂ ಈ ಫೀಲ್ಡಿಗೆ ಬಂದ್ಬಿಟ್ರು ಅಂದ್ರೆ ಮತ್ತು ರೆಕಾರ್ಡ್ ಬ್ರೇಕೆ. ಹೋದ್ಸಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಯ್ತಲ್ಲ, ಎಷ್ಟು ಜನ ಅಭಿಮಾನಿಗಳು ಗೆದ್ದಿದ್ರು ಗೊತ್ತಾ? ಎಷ್ಟು ಜನ ಬಂದ್ಬಿಟ್ಟು ಅವ್ರ ಹತ್ರ ಆಶೀರ್ವಾದ ತಗೊಂಡೋಗಿದ್ರು ಗೊತ್ತಾ? ಅವ್ರು ಅದನ್ನ ಎನ್ಕರೇಜ್ ಮಾಡೋದಾಗಿದ್ರೆ ಅವಾಗಲೇ ಹೇಳ್ಬಿಡ್ಬೋದಿತ್ತು, ನನ್ನ ಅಭಿಮಾನಿಗಳು ಇಷ್ಟು ಜನ ಗ್ರಾಮ ಪಂಚಾಯತಿ ಗೆದ್ದಾರೆ ಅಂತ. ನಾವ್ ಹೇಳಿದ್ವಿ ಅದನ್ನ ಹೇಳೋಣ ಅಂತೇಳಿ, ಬೈದ್ರು ನಮಗೆ. ನೀವು ನಿಮ್ ವರ್ಚಸ್ ಮೇಲೆ ಗೆದ್ಕೊಂಡ್ ಬಂದಿರ್ತೀರಾ, ನನ್ನ ಹತ್ರ ಏನೋ ಬಂದು 2 ಸಲ ಫೋಟೋ ತೆಗೆಸ್ಕೊಂಡು ಹೋಗಿದ್ದೀರಾ ಅಂತ ತಕ್ಷಣ ಅದನ್ನ ನಾನು ಎನ್ಕರೇಜ್ ಮಾಡ್ಕೊಳಲ್ಲ,
ನಿಮ್ಮ ಮುಖ ನೋಡೇ ಓಟ್ ಹಾಕೋದಲ್ಲಿ ಅಂತ ಹೇಳಿದ್ರು ನಮ್ಮ ಬಾಸ್. ನನಗೂ ಹೇಳಿದ್ದಾರೆ, ನಾನು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಆಗಿದ್ದೆ. ನಾನು ಹೇಳಿದ್ದಕ್ಕೆ ನಾನು ಹೇಳಿದೆ ಈ ಥರ ಹಿಂಗೆ ಆಗಿದೆ ಯಜಮಾನ್ರೆ ಅಂತೇಳಿ. ನೀವು ನಿಮ್ಮ ವರ್ಚಸ್ ಮೇಲೆ ಗೆದ್ದಿರೋದು, ನಾನು ಅಭಿಮಾನ ಇಟ್ಕೊಂಡಿದ್ದೀರಾ. ನಾನು ಹೇಳಿದ್ನ ನಾಗೇಶನ್ ನಿಲ್ತಾನೆ, ಸುರೇಶನ್ ನಿಲ್ತಾನೆ, ಕೃಷ್ಣಮೂರ್ತಿ ನಿಲ್ತಾನೆ ಅಂತ ಎಲ್ಲರೂ ನಾನು ಬಂದು ಹೇಳ್ಕೊಂಡಿದ್ನ ನಿಮಗೆ. ನಾನೇ ಅದ್ರ ಉಪಯೋಗ ನಾನು ತಗೊಳಕ್ಕೆ ಮಾಡ್ರಿ, ಬೆಳೀರಿ ಅಂತ ಹೇಳ್ತಾರೆ. ನನಗೂ ನಾನು ಎಷ್ಟು ಹತ್ರ ಎಡುತ್ತೀನಿ, ಫ್ಯೂಚರ್ ಇದೆ ನಿಂದು, ನಾನು ಜಾಸ್ತಿ ಹೇಳಲ್ಲ ಅಷ್ಟೇ ಹೇಳ್ತಿದ್ದು ನನಗೆ ಅವರು. ನಾನು ಜಾಸ್ತಿ ಬೆಂಗಳೂರಲ್ಲೂ ಕಾಣಂಗಿರ್ಲಿಲ್ಲ. ಫ್ಯೂಚರ್ ಇದೆ ಅನ್ನೋರು ಆಯ್ತು ಸಮಯ ವಾಪಸ್ ಹೋಗಿ ಬಂದ್ಬಿಡ್ತಿದ್ದೆ.